ತನ್ನೊಡನೆ ತಿಳಿದಿಂತೆಂದ. ಅಯ್ಯೋ, ಏನಿದು ಏನಿದು? ಮಹಾಭಾರತ ಸಂಗ್ರಾಮ ಏರ್ಪಟ್ಟು ಇಂದಿಗೆ 13ನೇ ದಿನ. ಇಷ್ಟು ದಿನಗಳ ಪರ್ಯಂತ ವಿಜಯೋತ್ಸವವನ್ನು ಕಂಡವರು ನಾವು. ಇದನ್ನು ತಿಳಿದೋ ಏನೋ, ಈಗಾಗಲೇ ಕುರು ಪಡೆಯಲಾದಂತಹ ಮಹತ್ವರವಾಗಿರುವಂತಹ ಬದಲಾವಣೆ ಅದರ ಕುರಿತಾಗಿ ನಾನು ತಿಳಿದವನಿದ್ದೇನೆ. ಈಗಾಗಲೇ ಅಲ್ಲಿಯ ಸೇನಾಧಿಪತಿಗಳಾಗಿರುವಂತಹ ದ್ರೋಣಾಚಾರ್ಯರು ಮಾಡಿರುವಂತಹ ಆ ಒಂದು ವ್ಯೂಹದ ಕುರಿತಾಗಿ ನಾನು ಯೋಚನೆ ಮಾಡಿದೆ ಅಂತಾದರೆ ನನ್ನಲ್ಲಿಯೇ ಭೀತಿ ಅನ್ನುವಂಥದ್ದು ಪ್ರಾರಂಭವಾಗ್ತಾ ಇದೆ. ಇಲ್ಲದಿದ್ದರೆ ಚಕ್ರವ್ಯೂಹ ನಿರ್ಮಿಸಿದ್ದೇವೆ, ಇದಕ್ಕೆ ಪಾಂಡವರಲ್ಲಿ ಈ ಚಕ್ರವ್ಯೂಹವನ್ನು ಭೇದಿಸುವಂತಹ ಸಾಮರ್ಥ್ಯ ಇದ್ದವರು ಬರಬೇಕೆಂಬುದಾಗಿ ಹೇಳಿದರಲ್ಲ. ಪಂಥಾಮಾನದ ನುಡಿಗಳನ್ನು ಸ್ವೀಕರಿಸಿದಂತಹ ತಮ್ಮ ಭೀಮಸೇನ ಹೋದರೂ ಕೈ ಸೋತು ಹಿಂದೆ ಮರಳಿದ್ದಾನೆ. ಹಾಗಿದ್ರೆ ಚಕ್ರವ್ಯೂಹವನ್ನು ಭೇದಿಸುವ ಸಾಮರ್ಥ್ಯ ಇಲ್ಲ ಅಂತಲ್ಲ. ಕಾಮಪಿತನಿದ ಬಲ್ಲನು ಬಲರಾಮನರಿವನು ಪಾರ್ಥ ತಿಳಿವನು. ಭೂಮಿಯಲ್ಲಿ ಸುರಪತಿಯ ಮೊಮ್ಮನು ಬಲ್ಲ ಹೋಗಲಿಗೆ ಕ್ಷೇಮದಲ್ಲಿ ಬರಲರಿಯ. ಕ್ಷೇಮದಲ್ಲಿ ಬರಲರಿಯ ನವನಿ ಸೀಮೆಯಲ್ಲಿ ಮಿಕ್ಕವರ ಕಾಡೆನು. ಹಾ ಮಗದೇವೆನುದ ಚಿಂತಿಸುತ್ತಿದ್ದ ಅವನೀಶ. ಆಯೋ ಹಾಗಿದ್ರೆ ಚಕ್ರವ್ಯೂಹವನ್ನು ಭೇದಿಸುವ ಸಾಮರ್ಥ್ಯ ತಿಳಿದವರಾದರೂ ಯಾರ್ಯಾರು? ಆ ಕೃಷ್ಣ ಪರಮಾತ್ಮ ಇದನ್ನ ತಿಳಿದವನಿದ್ದಾನೆ, ಬಲರಾಮ ತಿಳಿದಿದ್ದಾನೆ, ಜೊತೆಗೆ ನನ್ನ ತಮ್ಮ 3 ಲೋಕವನ್ನು ಜಯಿಸಿದಂತಹ ಪಾರ್ಥನೂ ತಿಳಿದವನಿದ್ದಾನೆ. ಆದರೆ ಏನು ಮಾಡೋಣ? ಬಲರಾಮ ಪ್ರಭು ತೀರ್ಥಯಾತ್ರೆಗೆ ಸಾಗಿದವು. ಈ ಕಡೆಯಲ್ಲಿ ಸಮಸಪ್ತಕರಿಂದ ಬಂದಂತಹ ಆಹ್ವಾನ ದುರಕ್ಕೆ ಬರಬೇಕೆಂದು. ಆ ಕಾರಣಕ್ಕಾಗಿ ದೇವನಾಗಿರುವಂತಹ ಕೃಷ್ಣ ಪರಮಾತ್ಮ ಜೊತೆಗೆ ಪಾರ್ಥ ಅವರಲ್ಲಿ ದುರ ಕೊಡುವುದಕ್ಕಾಗಿ ಹೋದವರು. ಈ ಕಡೆಯಲ್ಲಿ ನೋಡಿದರೆ ಹೀಗೆ. ಹಾಗಿದ್ರೆ ಭೇದಿಸುವಂತಹ ಚಾಕಚಕ್ಯತೆ ಇಲ್ಲವೇ ಇಲ್ಲ ಅಂತ ಅಲ್ಲ. ಒಬ್ಬ ತಿಳಿದಿದ್ದಾನೆ, ನನ್ನ ಪ್ರೀತಿಯ ಮೊಮ್ಮಗ ಅಭಿಮನ್ಯು. ಆದರೆ ವೀರಾವೇಶದಿಂದ ಚಕ್ರವ್ಯೂಹವನ್ನು ಪ್ರವೇಶಿಸುವುದಕ್ಕೆ ಮಾತ್ರ ಅರಿತವ, ಕ್ಷೇಮದಿಂದ ಹಿಂತಿರುಗುವುದನ್ನ ಅಲ್ಲ. ಹಾಗಿದ್ರೆ ಯಾರಿದ್ದಾರೆ ನಮ್ಮಲ್ಲಿ? ಇನ್ಯಾರಿದ್ದಾರೆ? ಯಾರಿದ್ದಾರೆ? ಇಂದು ಜಿಗಿದುವುದರಿತ ಅಭಿಮನ್ಯು ಮಹಾತ ಪರಾಕ್ರಮದಿ ನಿಂತು ಮುಂಗೈ ಸರಪಣಿಯನ್ನು ಸರಿಸುತ್ತ ಪಂಥದಿಟ್ಟಿದಗಿಂದ
ಕೇಳ್ಕಾಲಾಗ್ನಿಯು ಹೋಗಬಹುದಾಗಿ ಬನ ಜಗಜಗಿಸುವ ಬೆಡೆಯೋ ನಲಿದಾಡಬಹುದು ವಿಗಡ ಮೃತ್ಯುವಿನ ಬಾಯುಳು ಬಗ್ಗು ಬರಬಹುದು ಬಗುವ ಅಸಾಧ್ಯವು ಚಕ್ರವ್ಯೂಹವನು ಎಂದೂ ಬಗೆಯೋ ಮಗನೇ ಎಂದೂ ಬಗೆಯೋ ಮಗನೇ ಚಕ್ರವ್ಯೂಹಗೆ ನಿನ್ನ ವೀರಾವೇಶದ ನುಡಿಗಳು ನಿಜಕ್ಕೂ ಯಾರಾದ್ರೂ ಮೆಚ್ಚುವಂತದ್ದೇ ಆದರೆ ಅಲ್ಲಿರುವುದು ಚಕ್ರವ್ಯೂಹ ಮಗನೇ ಚಕ್ರವ್ಯೂಹ ಅಭೇದ್ಯವಾಗಿರುವಂತಹ ವ್ಯೂಹ ಅದು ಸವ್ಯವಾಗಿ ತಿರುಗಾಡ್ತಾ ಇರ್ತದೆ ಹಾಗಿದ್ದಾಗ ಅದೇನು ಸಾಮಾನ್ಯ ಅಂತ ಭಾವಿಸಿದ್ಯಾ ಚಕ್ರವ್ಯೂಹ ಅಂತ ಅಲ್ಲ ತಗದಗಿಸುತ್ತಿರುವಂತ ಅಗ್ನಿಯನ್ನ ಪ್ರವೇಶಿಸಿ ಮತ್ತೆ ಮರಳಿದವರಿದ್ದಾರೆ ವಿಷಕಾರಿ ಸರ್ಪದ ಹಣೆಯ ಮೇಲೆ ನಲಿದಾಡಿದವರು ಅಲ್ಲಿಂದ ಬಂದವರು ಇದ್ದಾರೆ ಸರಿ ಅಷ್ಟೇ ಅಲ್ಲ ಮೃತ್ಯುವಿನ ಬಾಯನ್ನು ಹೊಕ್ಕು ಅಲ್ಲಿಂದ ಹಿಂತಿರುಗಿದವರು ಇದ್ದಾರೆ ಆದರೆ ಚಕ್ರವ್ಯೂಹವನ್ನು ಪ್ರವೇಶ ಮಾಡಿದವರು ಅಂತ ಆದ್ರೆ ಹಿಂತಿರುಗ್ತಾರೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಹಾಗಾಗ ಅದು ಅಭೇದ್ಯವಾದದ್ದು ಕಷ್ಟ ಸಾಧ್ಯ ಬಿಡು ಬಿಡು ಮಹಾ ಎಂಬಂತೆ ತನ್ನ ಎದೆಗುಂಡಿಯ ಸತ್ವದ ತತ್ವದಿಂದ ಸ್ವತಂತ್ರವಾಗಿ ವಿಹರಿಸುವುದು ಮೃಗರಾಜ ತನ್ನ ದೇಹದಲ್ಲಿ ಬಲವಿದೆಂದಾಗಿ ತಿಳಿದು ಆನೆ ಒಂದು ಸಿಂಹದ ಯುದ್ಧಕ್ಕೆ ನಿಂತರೆ ಕರಿಯ ಕುಂಭಸ್ಥಳವನ್ನು ಭೇದಿಸವಲ್ಲ ಶಕ್ತಿ ಸಾಮರ್ಥ್ಯ ಹರಿಗೆ ಉಂಟು ಹರಿಗೆ ತಾನು ಮರಿ ಎಂಬ ಭಯವಿಲ್ಲ ಪಾರ್ಥನ ಮಗನಿಗೆ ಶತ್ರುಗಳ ಭೀತಿ ಇಲ್ಲ ಪಡೆಯಪ್ಪಣ ಕಂದ ಕೇಳಶ್ವತ್ಥಾಮ ಗುರುಕೃಪಾದಿತ್ಯ ಸುತರು ಕಂದ ಕೇಳಶ್ವತ್ಥಾಮ ಗುರುಕೃಪಾದಿತ್ಯ ಸುತರು ಒಂದಾಗಿರ್ಬರು ನವಗ್ರಹರು ಗಾದಂತೆ ಇಂದು ಥರಗೆ ಒಳ ಹೊತ್ತು ಜೀವಿಸಲರಿದು ಸಂದೇಹ ಉಟ್ಟೇರಣ ಸಾಮಾನ್ಯ ಯೋಚಿಸಿ ನೋಡು ಮಗನೇ ನಮ್ಮ ಗ್ರಹಗಳ ಒಂದಾಗಿ ಒಂದೇ ಮನೆಯಲ್ಲಿ ನಿಂತು ಜಾತಕನನ್ನ ಬಾಧಿಸುವುದಕ್ಕೂ ಮುಂದಾದ್ರೆ ಅವನ ಸ್ಥಿತಿ ಏನಾದೀತು ಹೇಳು ಇಲ್ಲಿಯೂ ಹಾಗೆ ನವ ಗ್ರಹಗಳೋಪಾದಿಯಲ್ಲಿ ಒಂದಾದವರು ಅಲ್ಲಿಯವರು ಅಲ್ಲಿ ಕರ್ಣನು ಕೃಪರು ಅಶ್ವತ್ಥಾಮನು ದ್ರೋಣಾಚಾರ್ಯರು ದುಶ್ಯಾಸನನು ದುರ್ಯೋಧನು ಅವರೆಲ್ಲ ಒಂದಾಗಿ ಮೃತ್ಯು ಪಾಶವನ್ನ ಬಗೆದಿದ್ದಾರೆ ಅಲ್ಲಿ ಹೋಗುವುದು ಹೇಗೋ ಬದುಕುವುದು ಹೇಗೋ ಪ್ರಪಂಚವನ್ನು ಸುಟ್ಟುರುಮಲ ಪ್ರಳಯ ಹಾಕಿ ತಗನೆ ಉರಿಯುತ್ತಾ ಇದ್ದಾಗ ಮಂಜಿನ ನನಗೆ ಹಾರುವುದಿಲ್ಲ ಇದ ಉತ್ಸಾಹದಿಂದ ಹೊರಟಿದ್ದೇನೆ ತಣ್ಣೀರು ಎಳಿಸಬೇಡಿ ಕೊಡಿಯಪ್ಪಣೆ ಗಿಳೆಯರ ಸಗಿಳಿದ್ದು ಕುವರನ ಚಲದ ನುಡಿ ಗುರಿ ಹಿಗ್ಗುತ್ತಲೇ ಇಳೆಯರಸ ಕೇಳಿದ್ದು ಕುವರನ ಛಲದ ನುಡಿ
ಹಿಗ್ಗುತ್ತಲೇ ಬೆಂಬಲಗೆ ಮೋಗನ ಸಹಿತ ಬಹಿವಿಂದಾಗ ವೀಳಿಯುವ ನಿನ್ನ ವೀರಾವೇಶಕ್ಕೆ ತಣ್ಣೀರರಿಸುವಂತ ಪ್ರಯತ್ನ ನಾನು ಮಾಡುವುದಿಲ್ಲ. ಅಪ್ಪಣೆ ಕೊಟ್ಟರೆ ಶ್ರೀರಕ್ಷೆ ಎಂಬ ರೀತಿಯಲ್ಲಿ ಆಶೀರ್ವಾದ ಪಡೆದು ಹೋಗ್ತೇನೆ. ಸಂತೋಷಗೊಂಡಿದ್ದೇನೆ. ಕೊಡದೆ ಇದ್ದರೆ ನಿಮ್ಮ ಮಾತನ್ನು ಲೆಕ್ಕಿಸದೆ ದೂರಕ್ಕೆ ಹೊರಡುತ್ತೇನೆ. ಇಲ್ಲ, ನೀನು ಹೋಗಲೇಬೇಕು. ಆ. ಸಹಮತ ನಮ್ಮದೆಲ್ಲ ಇದ್ದದ್ದು ಹೌದು. ಸರಿ. ಜೊತೆಗೆ ನಮ್ಮವರನ್ನು ಕೂಡಿಕೊಂಡು ನಾವು ಬರ್ತೇವೆ. ಆದರೆ ಒಂದು ಮಗನೇ, ಹೋಗುತ್ತಾ ಇರುವುದು ಚಕ್ರವ್ಯೂಹಕ್ಕೆ. ಅಲ್ಲಿರುವಂತ ಕುರುಕ್ಷೇತ್ರದ ಮಣ್ಣಿಗೆ ಇನ್ನು ಎಷ್ಟು ರಕ್ತ ಬೇಕು, ಎಷ್ಟು ಬಯಸ್ತಾ ಇದೆಯೋ ನಾನು ತಿಳಿದವನಲ್ಲ. ಆದರೆ ಬೆಂಕಿನ ಚೆಂಡಿನಂತೆ ಹೋಗು. ಸರಿ. ಜ್ವಾಲೆಯಿಂದಲಾಗಿ ಅವರನ್ನೆಲ್ಲ ಸುಟ್ಟು ಬಾ ಮಗನೇ. ಒಳ್ಳೆಯದಾಗಲಿ. ರಣವೀಳ್ಯವನ್ನ ನಿನಗೆ ಅನುಗ್ರಹಿಸ್ತಾ ಇದ್ದೇನೆ. ಮಗನ ಬಳಿಗಾಗಿ ಎಲ್ಲಿಗೆ ಬೋಪೆಯೋ ಬಾಲನೆ ಎಲ್ಲಿಗೆ ಬೋಪೆಯೋ ಬಾಲನೆ ನೀ ಎಲ್ಲವೋ ಸೊಲ್ಲಿಸೆನ್ನುಡನೆ ವೀರನೇ ಬಾಲನೆ ವೀರನೇ ಕಲ್ಲೆದೆಯಾಯ್ತೆ ನಿನಗೆ ಕಲ್ಲೆದೆಯಾಯ್ತೆ ನಿನಗೆ ನೀ ಎಲ್ಲವೋ ಸೊಲ್ಲಿಸೆನ್ನೊಡನೆ ಕಂದನೇ ಎಲ್ಲಿಗೆ ಬೋಪೆ ಬಾಲನೆ ಅಭಿಮನ್ಯು ಸೇನಾ ಬಿಡದಿಯಲ್ಲಿ ನಾನಿರುವಂತಹ ಹೊತ್ತಿಗೆ ಪುರನಾರಿಯರೆಲ್ಲ ಆಡಿದ್ರು. ಏನು? ಅಭಿಮನ್ಯು ಹೊರಟಿದ್ದಾನೆ ಎನ್ನುವ ಹಾಗೆ. ಸರಿ. ಎಲ್ಲಿಗೆ ಎನ್ನುವ ಹಾಗೆ ನಾನು ಅವರಲ್ಲಿ ಕೇಳಲಿಲ್ಲ. ನನ್ನ ಮಗು ಅಭಿಮನ್ಯು ಎಲ್ಲಿಗಾದ್ರೂ ಹೊರಡುವಂತಹ ಹೊತ್ತಿಗೆ ತಾಯಿಯಲ್ಲಿ ಆಶೀರ್ವಾದವನ್ನು ಪಡೆದೇ ಹೋಗ್ತಾನೆ ಎನ್ನುವಂತಹ ವಿಶ್ವಾಸ ನನಗಿತ್ತು. ಸರಿ ಅಮ್ಮ. ಉತ್ಸಾಹವನ್ನು ತಾಳಲಾರದೆ ನಾನೇ ಓಡೋಡಿ ಬಂದು ನೋಡಿದ್ರೆ ಆಶ್ಚರ್ಯಕ್ಕೊಳಗಾದೆ. ಅಲಂಕೃತವಾದಂತಹ ರಥವನ್ನು ಏರಿದ್ದೀಯ, ರಥದ ತುಂಬೆಲ್ಲ ಶಸ್ತ್ರಾಸ್ತ್ರಗಳನ್ನು ತುಂಬಿಕೊಂಡಿದ್ದೀಯ. ಸರಿ ಅಮ್ಮ. ನಿನ್ನನ್ನು ನೋಡುವಾಗ ಬತ್ತಳಿಕೆಯನ್ನ ಬೆನ್ನಿನಲ್ಲಿ ಬಳಿದಿದ್ದೀಯ, ನೋಡಿ. ಎದೆಗೆ ಸೀಸದ ಕವಚವನ್ನು ಧರಿಸಿದ್ದೀಯ. ಹೇಗೆ ಹೊಳೆಯುತ್ತಿದೆ ನೋಡಿ. ಅಷ್ಟೇ ಅಲ್ಲ ಮಗನೇ, ಮುಷ್ಟಿಯನ್ನು ಬಿಗಿದಿದ್ದೀಯ, ಹುಬ್ಬುಗಳನ್ನ ಗಂಟಿಕ್ಕಿಕೊಂಡಿದ್ದೀಯ, ಕಣ್ಣಾಲೆಗಳಲ್ಲಿ ಕೆಂಡ ದುಂಡೆಯನ್ನು ಹೊರಸೂಸುವ ಹಾಗೆ ಮಿಗಿ ಮಿಗಿ ಎನ್ನುವ ಹಾಗೆ ಮಿನುಗುತ್ತಾ ಉಂಟು. ಈ ಆವೇಶ, ಈ ಆಕ್ರೋಶ ತಾಯಿಯಾದಂತಹ ನನ್ನಲ್ಲಿ ಮಾತನಾಡುತ್ತಾ ಇದ್ರೂ ಕೂಡ ನಿನ್ನ ಗಮನವೆನ್ನುವುದು ಬೇರೆ ಕಡೆ ಇದೆ. ಇದರ ಅರ್ಥ ನೀ ನನ್ನನ್ನು ನೋಡ್ಲಿಕ್ಕೆ ಬಂದವನಲ್ಲ ಎನ್ನುವುದು ಸತ್ಯ. ಹಾಗಾದ್ರೆ ಹೊರಟಿದ್ದು ಎಲ್ಲಿಗೆ ಎನ್ನುವ ಹಾಗೆ ತಾಯಿಯಲ್ಲಿ ಹೇಳಬಾರ್ದೇನು ಕುಮಾರ? ಆಗಮನ ಇಲ್ಲಿಗೆ ಆದರೂ ಗಮನ ಬೇರೆತ್ತಲೋ ಇದೆ. ಎಲ್ಲಿಗೆ? ಲಾಲಿಸಬೇಕಮ್ಮ. ಲಾಲಿಪುದಿಲೆ ತಾಯೇ ಎನ್ನ ಭಿನ್ನಪ
ರಣಕ್ಷೇತ್ರಕ್ಕೆ ಎನ್ನುವುದಂತೂ ಸತ್ಯವೇ. ಹೌದಮ್ಮ. ಹಾ. ಕುರುಪಾಂಡವರ ಯುದ್ಧ ಆರಂಭವಾಗಿ ಹ್ಮ್. ದಿನ 11 ಕಳೆದಿತ್ತು. ಹೌದು. ನಾ ಹೇಳಬೇಕಾ? ಹಾ. 11ನೇ ದಿವಸ ಇಂದು ಹಾ. ಶ್ರೀಕೃಷ್ಣ ಅನುಗ್ರಹಕ್ಕೆ ಪಾತ್ರರಾದಂತ ಪಾಂಡವರಾದಂತ ನಮಗೆ ಹ್ಮ್. ಜಯವಲೆ ಒಲಿಯುತ್ತಾ ಇದ್ದಾಳೆ ಹೌದು. ಎನ್ನುವುದು ಹ್ಮ್. ಲೋಕವೇ ಒಪ್ಪಿದ ಸತ್ಯ. ಹಾ. ಅದನ್ನು ಕಂಡು ಅಸೂಯೆ ಪಡುತ್ತಾ ಹಾ. ಕೃತ್ರಿಮವನ್ನೇ ಮಾಡುತ್ತಾ ಹಾ. ನಮ್ಮನ್ನು ಕ್ಷಣ ಕ್ಷಣಕ್ಕೂ ಹಾ. ಅಧರ್ಮದಿಂದಲೇ ಗೆಲ್ಲಬೇಕು ಅಂತ ಮುಂದೆ ಹೋದವರು ಹ್ಮ್. ಕೌರವರು. ಹಾ. ಕೂಳ ಕೌರವರು ಅಂತ ಹೇಳಿದ ಅದಕ್ಕಾಗಿ ಅಮ್ಮ ಹ್ಮ್. ಉಭಯ ಕುಲಕ್ಕೂ ಹ್ಮ್. ಉನ್ನತಿಯ ಆಶೋತ್ತರ ಬಯಸಿದಂತ ಹಾ. ಅಜ್ಜ ಭೀಷ್ಮಾಚಾರ್ಯ ಹಾ. ಶರಮಂಚದಲ್ಲಿ ಹೊರಗಿದ. ನಿಜ. ಆಮೇಲೆ ಗೆಲುವನ್ನು ಕಾಣದಿರುವಂತ ಕೌರವೇಶ್ವರ ಹಾ. ಗುರು ದ್ರೋಣರಿಗೆ ಹ್ಮ್. ದಳಪತಿತ್ವವನ್ನು ವಹಿಸಿಕೊಟ್ಟ ತಾಯಿ. ಓಹೋ. ಅಮ್ಮ, ಓ. ಗುರು ದ್ರೋಣರಿಗೆ ದಳಪತಿತ್ವ ವಹಿಸಿಕೊಟ್ರೆ ಹಾ. ವಿಶೇಷ ಅಲ್ಲ. ಹಾ. ಹಾ. ಆದರೆ ಆದ್ರೆ ಗುರು ದ್ರೋಣರು ಮಾಡಿದಂತ ಕಾರ್ಯ ಮಾತ್ರ ಹಾ. ಅದು ವಿಶೇಷವೇ. ಏನು ಮಾಡಿದ್ದಾರೆ? ಅದು ವಿಶೇಷವೇ. ಅದೇನದು? ಗುರು ದ್ರೋಣರು ಮಾಡಿರುವ ಕಾರ್ಯ ಹಾ. ಸಣ್ಣದಲ್ಲಮ್ಮ. ಚಕ್ರವ್ಯೂಹ ರಚಿಸಿದ ನಂಬಿ ಕಲಜಜಲು ತೋಂತದಿಗು ತೈ 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 ದಿನ ತೋಂತದಿಗು ತೈ ಚಕ್ರವ್ಯೂಹ ರಚಿಸಿದ ನಂಬಿ ಕಲಶಜ ಚಕ್ರವ್ಯೂಹವೋ ಚಕ್ರವ್ಯೂಹವ ರಚಿಸಿದ ನಂಬಿಯ ಕಲಶಜ ಅಮ್ಮ ಕೇಳು ಬಲು ವಿಕ್ರಮದಿಂದಲೇ ಐದುವೆ ಬೇಗದಿ ಬಲು ವಿಕ್ರಮ ವಿಕ್ರಮ ವಿಕ್ರಮದಿಂದಲೇ ಐದುವೆ ಬೇಗದಿ ಅಮ್ಮ ಕೇಳು ಚಕ್ರವ್ಯೂಹವ ರಚಿಸಿದನಂತೆ ಕಲಜದ ಅಮ್ಮ ಕೇಳು ಬಲು ವಿಕ್ರಮದಿಂದಲೇ ಐದುವೆ ಬೇಗದೆಯು ಅಮ್ಮ ಕೇಳು ಆಲಿಪುದೆಲಿ ತಾಯಿ ಆಲಿಪುದೆಲಿ ತಾಯಿ ಎನ್ನ ಬಿನ್ನವನ್ನು ಅಮ್ಮ ಕೇಳು ಅಮ್ಮ ಕುಮಾರ, ಅಜ್ಜನಾದಂತಹ ಭೀಷ್ಮಾಚಾರ್ಯರ ಸೇನಾಧಿಪತ್ಯದಲ್ಲಿ ಹಾ. ಗೆಲುವನ್ನು ಕಾಣುವುದಕ್ಕೆ ಅಸಾಧ್ಯವಾದಂತಹ ಕೌರವರು ಹಾ. ಈಗ ಸೇನಾಧಿಪತ್ಯವನ್ನು ವಹಿಸಿಕೊಟ್ಟಿದ್ದು ಯಾರಿಗೆ? ದ್ರೋಣಾಚಾರ್ಯರಿಗೆ. ಹೌದಮ್ಮ. ದ್ರೋಣಾಚಾರ್ಯರು ಸೇನಾಧಿಪತ್ಯವನ್ನು ವಹಿಸಿಕೊಂಡ ಮೇಲೆ ಹಾ. ಏನಾದ್ರೂ ಒಂದು ಹೊಸತನವೇನದು ನಿರ್ಮಾಣವಾಗಿರ್ಬೇಕಲ್ಲ. ಅಮ್ಮ, ಹಾ. ದ್ರೋಣರಿಗೆ ಉಂಟಾನದ ಪ್ರಭಾವವು ಹ್ಮ್. ನಿಂತ ನೆಲದ ಸ್ವಭಾವ ಗೊತ್ತಿಲ್ಲಮ್ಮ. ಆ. ಹೆಸರು ಸೂಚಿಸುವ ಹಾಗೆ ಹಾ. ಅಭೇದ್ಯವಾದಂತ ಚಕ್ರ ಹೊರಚಿಸಿದ್ದಾರೆ. ಓ. ಪಾಂಡವರಿಗೆ ಅಪ್ಪಣೆ ಕೊಟ್ಟಿದ್ದಾರೆ. ಓಹೋ. ಅಪ್ಪನು ಮಾವನ ಒಂದೇ ಕಡೆ ಯುದ್ಧಕ್ಕೆ ಹೋಗಿದ್ದಾರೆ. ಹಾ. ಹಾಗಿರುವಾಗ ಹಾ. ಪಾಂಡವರ ಘನತೆಯನ್ನು ಎತ್ತಿ ಹಿಡಿಯಬೇಕೆಂದು ಕಾರಣಕ್ಕಾಗಿ ಹಾ. ನನ್ನ ತೋಳದ ಅಪ್ಪವನ್ನು ತೋರುವುದಕ್ಕಾಗಿ ಹಾ. ಕುರುಕ್ಷೇತ್ರ ಯುದ್ಧಕ್ಕೆ ಹೊರಟೆ ಹಾ. ಚಕ್ರವ್ಯೂಹವನ್ನು ಭೇದಿಸಿದ್ದಾರೆ. ಮಗನೇ, ರಣಕ್ಷೇತ್ರಕ್ಕೆ ಆ. ಚಕ್ರವ್ಯೂಹ. ಹೌದಮ್ಮ. ಏತಕ್ಕಿಂತ ಬುದ್ಧಿ ಬಂತು ಕಂದ ಕಂದ
ಬಂತು ಕಂದ ಕಂದ ನಿನಗೆ ಪ್ರೀತಿಯೇನೋ ಮರಣದೊಸಗೆ ಕಂದ ಕಂದ ನಿನಗೆ ಪ್ರೀತಿಯೇನೋ ಮರಣದೊಸಗೆ ಕಂದ ಕಂದ ಏತಕ್ಕಿಂತ ಬುದ್ಧಿ ಬಂತು ಏತಕ್ಕಿಂತ ಬುದ್ಧಿ ಬಂತು ಕಂದ ಕಂದ ಅಭಿಮನ್ಯು, ನೀನಾಡುವಂತಹ ಮಾತುಗಳನ್ನ ಕೇಳುವಾಗ ಬರಸಿಡಿಲೇ ನನ್ನ ನೆತ್ತಿಯನ್ನು ಅಪ್ಪಳಿಸಂತಹ ಅನುಭವ ಮಗನೇ. ಯಾಕೆ ತಾಯಿ? ಕಾಲಿಡುವ ಮುನ್ನ ಕಣ್ಣಿಡಬೇಕಂತೆ. ಸರಿ. ಈಗಾಗಲೇ ದ್ರೋಣಾಚಾರ್ಯರು ಅಭೇದ್ಯವಾದಂತಹ ಚಕ್ರವ್ಯೂಹವನ್ನ ಸರಿ ರಚಿಸಿದ್ದಾರೆ ಎನ್ನುವುದಾಗಿ ಹೇಳ್ತಾ ಇದ್ದೀಯ. ಹೌದು. ಅದನ್ನು ಭೇದಿಸುವುದಕ್ಕೆ ಹೋಗುತ್ತೇನೆ ಎನ್ನುವುದಾಗಿ ಆಡ್ತಾ ಇದೆಯಲ್ಲ, ಸರಿ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಕೇಳ್ತೀನಿ. ಅಂದ್ರೆ? ಮಗು ಅಮ್ಮ. ಹೆಳವನಾದರೂ ಕೂಡ ಹಾ. ತಾನು ತೆವಳುತ್ತಾ ತೆವಳುತ್ತಾ ಮುಂದೆ ಸಾಗುತ್ತಾನೆ. ಯಾಕಾಗಿ? ಯಾಕೆ? ತಾನು ಬದುಕಬೇಕೆನ್ನುವಂತಹ ಉದ್ದೇಶದಿಂದಾಗಿ. ಹಾ. ಕುಂಟನಾದ್ರೂ ಭಿಕ್ಷುಕನಾದ್ರೂ ಕೂಡ ಹಾ. ಹತ್ತಾರು ಮನೆಯನ್ನ ಬೇಡಿ ಹಾ. ತನ್ನ ಉದರವನ್ನು ತುಂಬಿಸಿಕೊಳ್ತಾನೆ. ಸರಿ ಅಮ್ಮ. ಯಾಕಾಗಿ? ಯಾಕೆ? ತಾನು ಬದುಕಬೇಕೆನ್ನುವಂತಹ ಕಾರಣಕ್ಕಾಗಿ. ಆಹಾ. ಮಗು, ಏನು? ನಿನಗೆ ಮರಣ ಅಂತ ಹೇಳಿದ್ರೆ ಪ್ರೀತಿ ಏನು? ಮಗು, ಆ ನೀನೇ ಯೋಚನೆ ಮಾಡು. ಆ ನೀನೇ ಆಡಿದಂತಹ ಮಾತು, ಆ ಇಲ್ಲಿಯವರೆಗೆ ಸೋಲನ್ನ ಕಂಡಂತಹ ಕೌರವರು ಆ. ಹೇಗಾದ್ರೂ ಮಾಡಿ ಗೆಲ್ಲಬೇಕೆನ್ನುವಂತಹ ಉದ್ದೇಶದಿಂದಾಗಿ ಆ. ಚಕ್ರವ್ಯೂಹವನ್ನು ಭೇದಿಸಿದ್ದಾರೆ. ಸರಿ ಅಮ್ಮ. ಮಗು, ಆ. ಹೇಗಾದ್ರೂ ಮಾಡಿ ಗೆಲ್ಲಬೇಕೆನ್ನುವಂತಹ ಕಾರಣಕ್ಕಾಗಿ ಅಲ್ಲ ಮಗನೇ, ಮತ್ತೆ? ಹೇಗಾದ್ರೂ ಮಾಡಿ ಆ. ಪಾಂಡವರಲ್ಲಿ ಒಬ್ಬರನ್ನು ಕೊಲ್ಲಬೇಕೆನ್ನುವಂತಹ ಉದ್ದೇಶದಿಂದಾಗಿ ಆ. ಚಕ್ರವ್ಯೂಹವನ್ನು ರಚಿಸಿದ್ದಾರೆ. ಆ. ಕುಮಾರ, ಏನ್? ನೋಡು, ಆ ರಣಕ್ಷೇತ್ರಕ್ಕೆ ಹೊರಡುತ್ತೇನೆ ಎನ್ನುವುದಾಗಿ ಹೇಳ್ತಾ ಇದೆಯಲ್ಲ, ಆ ನೀನೇನೋ ರಣಕ್ಷೇತ್ರಕ್ಕೆ ಹೋಗಬಹುದು. ಸರಿ. ದ್ರೋಣಾಚಾರ್ಯರ ಜೊತೆಯಲ್ಲಿ ದುರ ಮಾಡುವಂತಹ ಹೊತ್ತಿಗೆ ಆ. ಎಲ್ಲಿಯಾದ್ರೂ ನೀನು ಹಿಂದೆ ಸರಿದೆ ಅಂತ ಆದ್ರೆ ಆ. ನನ್ನ ಪ್ರಿಯ ಶಿಷ್ಯನ ಕುಮಾರ ಎನ್ನುವಂತಹ ಕಾರಣಕ್ಕಾಗಿ ಆ. ಔದಾರ್ಯದಿಂದ ಅವರು ನಿನ್ನನ್ನು ಬಿಟ್ಟು ಕಳುಹಿಸಿದ್ರು ಕಳುಹಿಸಬಹುದು. ಆ. ಆದ್ರೆ ಏನ್? ಅಲ್ಲಿ ದ್ರೋಣಾಚಾರ್ಯರು ಒಬ್ಬರೇ ಇರುವುದಲ್ಲ ಮಗನೇ. ಮತ್ತೆ? ಕೌರವನು ಎಸೆಯುವಂತಹ ಅಂಬಲಿಗೆ ಅಂಗೈ ಚಾಚುವಂತಹ ಆ. ದಡಿಗ ಕರ್ಣಾದಿಗಳೆಲ್ಲ ನಿಮ್ಮನ್ನು ಸುಮ್ಮನೆ ಬಿಡ್ತಾರೆ. ಬಿಡುಗದಂತ ಏಕತನಿಕ ಕಂಡಂತ್ಯನ ಬಿಡುಗದಂತ ಏಕತನಿಕ ಕಂಡಂತ್ಯನ ಬಡಿವಿದ ನಿಮಿಷದಲ್ಲಿ ನಾ ಬಡಿವಿದ ನಿಮಿಷದಲ್ಲಿ ಶಬರನರನದಲ್ಲಿ ಗಡಿವೆ ನೋಡಾದರೆ ಹುಡುಗನ ವಿಕ್ರಮವ ಬೆಚ್ಚದಲ್ಲಿ ಮನದೊಳಗೆ ಕೊಚ್ಚುವ ರಿಪುವಲ ಹೆಚ್ಚು ಮಾತಿನಾಕೆ ಕಿಚ್ಚು ನೇತನ ಸಮರ ಭೂಮಿಗೆ ಬಂದರೆ ಅಂಜನು ಅಳುಕೆನು ಅಪವನ ಹಣೆಯಲ್ಲಿ ಬೆವರಿಳಿಸ್ತೇನೆ, ಕಡುದಲಿಗಳ ತರಿಸ್ತೇನೆ. ಸರಸವಲ್ಲ ಸಮರವಿಂದು ಕಂದ ಸರಸವಲ್ಲ ಸಮರವಿಂದು ಸರಸವಲ್ಲ ಸಮರವಿಂದು ಕಂದ ಕಲಶ ತರಳದಾಗಿಲ ಅವಗರಿದು ಕಲಶ ತರಳದಾಗಿಲ ಅವಗರಿದು ಕಂದ ಕಂದ ಏತಕ್ಕಿಂತ ಬುದ್ಧಿ ಬಂದು ಏನಮ್ಮ? ಮಗು, ಏತಕ್ಕಿಂತ ಬುದ್ಧಿ ಬಂದು ಕಂದ ಕಂದ ಮಗನೇ, ಅಮ್ಮ, ಎಂತಹ ಮಾತುಗಳನ್ನು ಆಡುತ್ತಾ ಇದ್ದೀಯ. ಏನಾಯ್ತು ತಾಯಿ? ಮಗು, ಆ, ಕೆಲವೊಂದು ಸೂಕ್ಷ್ಮಗಳನ್ನ ಆ, ನೀನು ಅರಿತವನಲ್ಲ. ಆ, ರಣಕ್ಷೇತ್ರಕ್ಕೆ ಹೊರಡುವ ಮುನ್ನ ಆ. ಕೆಲವೊಂದು ಸೂಕ್ಷ್ಮಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಏನಮ್ಮ? ನೋಡು, ಆ, ದ್ರೋಣಾಚಾರ್ಯರು ಬಲಿದಿರುವಂತಹ ಚಕ್ರವ್ಯೂಹವನ್ನು ಭೇದಿಸ್ತೇನೆ ಎನ್ನುವುದಾಗಿ ಹೇಳ್ತಾ ಇದ್ದೀಯ. ಸರಿ ಮಗನೇ, ಅಮ್ಮ. 400 ವರ್ಷಗಳ ಇತಿಹಾಸವನ್ನ ಕಂಡವರು ಅವರಿದ್ದಾರೆ. ಸರಿ. ಹೀಗಿರುವಾಗ ಆ. ಅವರು ರಚಿಸಿರುವಂತಹ ಪದ್ಮವ್ಯೂಹವನ್ನು ಭೇದಿಸುವುದಕ್ಕೆ ಆ. ನಿನ್ನ ದೊಡ್ಡಪ್ಪಂದಿರೇ ಯೋಚಿಸುತ್ತಿರುವಂತಹ ಹೊತ್ತಿಗೆ ಆ. ನಾನು ಹೋಗುತ್ತೇನೆ ಅಂತ ಹೇಳ್ತಾ ಇದ್ದೀಯಲ್ಲ ಆ. ಮಗನೇ, ಏನ್? ಯೋಧರ ಪಾಲಿಗೆ ಮೃತ್ಯು ಹಂದರ ಯಾವುದು ಕೇಳಿದ್ರೆ ಆ ಚಕ್ರವ್ಯೂಹ ಮಗನೇ. ಅದನ್ನು ಭೇದಿಸುವುದಕ್ಕೆ ನೀನಲ್ಲ, ಮತ್ತೆ? ಕಡೆಯ ದಿಕ್ಕಿನ ವಾಸಿ ಆ ಮೃಡನೆ ಬಂದ್ರು ಅಸಾಧ್ಯ ಮಗು. ಹೋಗುವುದು ಬೇಡ ಮಗನೇ. ಅಂತಿಮ ವಂಶದಿ ಜನಿಸಿದ ಮೇಲೆ
ಹೋಗಿ ಕ್ಷತ್ರಿಯೋಚಿತವಾದ ಕಾರ್ಯ ಮಾಡಬೇಕಾದ್ದು ಕ್ಷತ್ರಿಯ ಸಂಬಂಧವಾದಂತ ವಿಚಾರವಾಗಿರ್ತದೆ. ತ್ರಿಲೋಕ ವಿಜಯ ವೀರ ಪಾರ್ಥನ ಮಗನಾಗಿ ಲೋಕ ಒಪ್ಪುವ ಕಾರ್ಯ ಕೈವೆ ಬಂದ ವೈರಿಗಳನ್ನು ತಲೆ ಕಡಿತೇನೆ. ನೀತಿಯಲ್ಲ ಮಗನೇ, ನೀತಿಯಲ್ಲ ಪೋಪುದಿಂದು ಕಂದ ನೀತಿಯಲ್ಲ ಪೋಪುದಿಂದು ಮಗನೇ, ನೀತಿಯಲ್ಲ ಪೋಪುದಿಂದು ನೀತಿಯಲ್ಲ ಪೋಪುದಿಂದು ಕಂದ ಕಂದ ನೀತಿಯಲ್ಲ ಪೋಪುದಿಂದು ಕಂದ ಕಂದ ಎನ್ನ ಕಾದಿಸಿ ಪೋದೆಯ ಎನ್ನ ಕಾದಿಸಿ ಪೋದೆಯ ದುರಕೆ ಕಂದ 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 ಏತಕ್ಕಿಂತ ಬುದ್ಧಿ ಬಂತು ಏತಕ್ಕಿಂತ ಬುದ್ಧಿ ಬಂತು ಕಂದ ಕಂದ ಕರ್ತವ್ಯದ ಕಂಕಣ ಕೈ ಬೀಸಿ ಕರೆಯುತ್ತಾ ಇದೆ. ಅದು ಕುರುಕ್ಷೇತ್ರ. ವೈರಿಗಳ ರಕ್ತ ಕಾಣದೆ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲಮ್ಮ. ಮಗನೇ, ಪರಿಪರಿಯಾಗಿ ನಿನ್ನನ್ನು ನಾನು ತಡೆಯುವುದಕ್ಕೆ ಮುಂದಾಗುತ್ತಾ ಇದ್ದರೂ ಕೂಡ ನನ್ನ ಮಾತನ್ನ ಕೇಳುವಂತಹ ವ್ಯವಧಾನ ನಿನಗಿಲ್ಲದೆ ಹೋಯ್ತಲ್ಲೋ. ಇಲ್ಲಮ್ಮ. ಮಾತೆಯ ಮಾತನ್ನ ಮೀರಿ ಹೋಗುವುದು ಇದು ಯಾವ ನೀತಿಯೋ ಮಗನೇ? ಅಂದ್ರೆ ಮಗು, ಹೌದು, ಏನ್ ರಣಕ್ಷೇತ್ರಕ್ಕೆ ಹೋಗುತ್ತೇನೆ, ವೈರಿಗಳನ್ನ ಸದೆ ಬಡಿತೇನೆ ಎನ್ನುವುದಾಗಿ ಹೇಳ್ತಾ ಇದ್ದೀಯ. ಸರಿ, ಆದ್ರೆ ಏನ್ ಈ ವಿಚಾರವನ್ನ ಕೇಳಿದಂತಹ ನಾನು ಇಷ್ಟು ಭಯ ಪಡುವುದಕ್ಕೂ ಒಂದು ಕಾರಣ ಎನ್ನುವುದು. ಯಾಕಮ್ಮ ನಿಮಗೆ ಭಯ? ಮಗು, ಏನ್ ನಾನು ತುಂಬುಗರವಣಿಯಾಗಿರುವಂತಹ ಹೊತ್ತಿಗೆ ನನ್ನ ಅಣ್ಣಯ್ಯ ಕೃಷ್ಣ ಏನೋ ತೊಡೆಯ ಮೇಲೆ ಮಲಗಿರುವಂತಹ ಹೊತ್ತಿಗೆ ಮುಂದೆ ನಡೆಯುವಂತಹ ಕುರುಕ್ಷೇತ್ರದ ಯುದ್ಧದ ಚಕ್ರವ್ಯೂಹವನ್ನು ಭೇದಿಸುವುದು ಹೇಗೆ ಎನ್ನುವಂತಹ ಕಥೆಯನ್ನು ಅವ ನನಗೆ ಹೇಳಿದ. ಸರಿ, ಆ ಕಥೆಯನ್ನು ಕೇಳ್ತಾ ಕೇಳ್ತಾ ನನಗರಿವಿಲ್ಲದ ಹಾಗೆ ನಾನು ನಿದ್ರೆಗೆ ಜಾರಿದ ಮಗನೇ. ಒಳ ಹೊಕ್ಕುವುದನ್ನು ಮಾತ್ರ ನಾನು ಕೇಳಿದವಳು, ಆದ್ರೆ ಮರಳಿ ಹಿಂದೆ ಬರುವುದು ಹೇಗೆ ಎನ್ನುವುದು ನನಗೆ ಗೊತ್ತಿಲ್ಲ. ಮಗು, ಕಥೆಯನ್ನು ಕೇಳಿದಂತಹ ನಾನೇ ಇಷ್ಟು ಭಯಪಟ್ಟಿರುವಾಗ ಇನ್ನು ನಿನ್ನ ಅಲ್ಲಿಗೆ ಹೇಗೆ ಕಳಿಸಿಕೊಡ್ಲು ಮಗನೇ? ಕುಮಾರ, ನೋಡು, ವೀರ ಪಾರ್ಥನ ಕುಮಾರನಾಗಿ ಶ್ರೀಕೃಷ್ಣನ ಮುದ್ದಿನ ಅಳಿಯನಾಗಿ ನೀನಿಂತಹ ಪೌರುಷದ ಮಾತನಾಡಿದ್ರೆ ಅದನ್ನ ಕೇಳಿ ನನಗೆ ಸಂತೋಷವೇ, ಭೂಷಣವೇ ಅಲ್ವೇನಮ್ಮ? ಹಾಗಂತ ರಣಕ್ಷೇತ್ರ ಎನ್ನುವುದು ನಿನಗೇನು ಹೊಸತಲ್ವಲ್ಲ. ಕುರುಕ್ಷೇತ್ರ ಪ್ರಾರಂಭವಾಗಿ 3ನೇ ದಿನಕ್ಕೆ ನೀನು ರಣಕ್ಷೇತ್ರಕ್ಕೆ ಹೋದವನೇ. ಸರಿ ಅಮ್ಮ. ಮಗು, ಆ ಹೊತ್ತು ಭೀಷ್ಮಾಚಾರ್ಯರೇ ನಿನ್ನ ಪರಾಕ್ರಮವನ್ನು ನೋಡಿ ಮಗನೇ ನೀನು ಭಾರತ ರತ್ನ ಎನ್ನುವ ಹಾಗೆ ನಿನ್ನನ್ನು ಹೊಗಳಿ ಕಳುಹಿಸಿದವರವರಿದ್ದಾರೆ. ಭಗದತ್ತನ ಹುಟ್ಟ ನಡಗಿಸಿದ ನಂತರ ತಾತ ಸಂಗರ ಶೂರನ ಎನ್ನುವುದಾಗಿ ಅಚ್ಚನಿದ್ರು ಎದೆ ತಟ್ಟಿ ಮಾತಾಡಿದವನ. ಮಗು, ಈ ವಿಚಾರವನ್ನು ಕೇಳಿದಂತಹ ನನ್ನ ಅತ್ತೆ ಕುಂತಿದೇವಿ ನನ್ನನ್ನು ಕರೆದಾಡಿದಂತಹ ಮಾತು ಏನು? ಮಗಳೇ ಸುಭದ್ರೆ, ಎಂತಹ ಮಗನನ್ನು ಹೆತ್ತಿ ಅಮ್ಮ. ನಮ್ಮ ವಂಶವಲ್ಲರನ್ನು ಬೆಳಗುವುದಕ್ಕೆ ಅಭಿಮನ್ಯು ಸಮರ್ಥನಿದ್ದಾನೆ ಎನ್ನುವ ಹಾಗೆ ಯಾವ ಅತ್ತೆಯಾದರೂ ತನ್ನ ಸೊಸೆಗೆ ಮಗಳೆನ್ನುವಂತಹ ಭಾವನೆಯನ್ನು ಪ್ರೀತಿಯನ್ನು ತೋರಿಸ್ತಾರೆ ಹೇಳು? ಮಗಳೆನ್ನುವಂತಹ ಪ್ರೀತಿಯನ್ನು ಧಾರೆ ಎರೆದವರು ನನ್ನ ಅತ್ತೆ ಕುಂತಿ. ಸರಿ ಮಗನೇ, ಅಂತಹ ನಿನ್ನ ಅತ್ತೆ ನಿನ್ನ ಅಜ್ಜಿ ನನ್ನ ಮೊಮ್ಮಗ ಎಲ್ಲಿ ಅಂತ ಕೇಳಿದ್ರೆ ನಾನು ಅವರಿಗೆ ಏನು ಅಂತ ಹೇಳುವುದು? ಚಂದ್ರವಂಶದ ಕೀರ್ತಿಯ ಕಿರೀಟಕ್ಕೆ ಮತ್ತೊಂದು ಗರಿಸೆಕ್ಕಿಸುವುದಕ್ಕಾಗಿ ಪಾರ್ಥನಂದನ ಹೋಗಿದ್ದಾನೆ ಎಂದಾಗಿ ಹೇಳಿ ಅಮ್ಮ. ಮಗು, ಅಮ್ಮ, ನಿನ್ನ ಹೆಸರೇ ಸೂಚಿಸ್ತದೆ ಅಭಿಮನ್ಯು ಎನ್ನುವ ಹಾಗೆ. ಅದರ ಅರ್ಥ ಯಜ್ಞದಲ್ಲಿ ಊರ್ಧ್ವ ಮುಖವಾಗಿ ಪ್ರಜ್ವಲಿಸ
ಅಮ್ಮ ನೀನೇನೋ ರಣಕ್ಷೇತ್ರಕ್ಕೆ ಹೋಗಬಹುದು, ಹಾ. ಆದ್ರೆ ಇಲ್ಲಿನ ಸ್ಥಿತಿಗತಿಯನ್ನು ನೀನು ಅರ್ಥ ಮಾಡಿಕೊಂಡಿದ್ದೀಯ. ಏನ್ ಮಗು, ಆ? ನಿನ್ನ ತಂದೆಯವರು ಕೂಡ ಮನೆಯಲ್ಲಿಲ್ಲ. ಸರಿ. ಇನ್ನೊಂದೆಡೆ ಇಲ್ಲಿ ಯುದ್ಧಕ್ಕೆ ಹೋದವರಿದ್ದಾರೆ. ಆ, ಆಯಾಸಗೊಂಡು ನಿನ್ನ ತಂದೆ ಮನೆಗೆ ಬಂದಂತಹ ಹೊತ್ತಿಗೆ ಆ. ಸುಭದ್ರಾ, ಆ. ಕುಡಿಯುವುದಕ್ಕೆ ನೀರು ಕೊಡು ಅಂತ ಕೇಳುವ ಮೊದಲು ಆ. ಮಗ ಅಭಿಮನ್ಯು ಎಲ್ಲಿ ಅಂತ ಕೇಳ್ತಾರೆ. ಆ. ಕಂದ, ಅಮ್ಮ ನಿನ್ನ ಅಪ್ಪ ಕೇಳಿದ್ರೆ ನಾನು ಏನು ಅಂತ ಹೇಳುವುದು? ರಸೆಯಲ್ಲಿ ದಶನಾಮವನ್ನು ಎತ್ತುವುದರ ಮೂಲಕವಾಗಿ ಕಿರೀಟಿ ಎಂಬಂತ ಮಹಾ ಹೆಕ್ಕಳಿಕೆಗೆ ಪಾತ್ರನಾದವ ದಶನಾಮಕ್ಕೆ ಇನ್ನೊಂದು ಹೆಸರನ್ನು ಸೇರಿಸೋದಕ್ಕಾಗಿ ಕುರುಧಾರಣಿಗೆ ಹೋಗಿದ್ದಾರೆ ಎಂದಾಗಿ ಹೇಳಿ ಅಮ್ಮ. ಮಗನೇ, ಅಮ್ಮ ರಣಕ್ಷೇತ್ರಕ್ಕೆ ಹೋದವರ ಸ್ಥಿತಿ ಆ, ಏನಾಗುತ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆ. ನೋಡು, ಏನ್ ನಿನ್ನ ಮಡದಿ ಉತ್ತರೆ 3 ತಿಂಗಳ ಗರ್ಭಿಣಿ ಇದ್ದಾಳೆ. ಆ, ಎಲ್ಲಿ ಆದ್ರೂ ಅವಳು ನನ್ನ ಹತ್ರ ಬಂದು ಅತ್ತೆ ನನ್ನ ಮಾಂಗಲ್ಯ ಭಾಗ್ಯ ಎಲ್ಲಿ ಅಂತ ಕೇಳಿದ್ರೆ ಅವಳಿಗೆ ನಾನು ಏನು ಅಂತ ಉತ್ತರ ಕೊಡುವುದು? ನನ್ನ ಉತ್ತರೆಗೆ ಉತ್ತರವೇನಮ್ಮ, ಉಸಿರಿನ ಉಸಿರಾದ ಉತ್ತರೆಗೆ ಉತ್ತರವೇನಮ್ಮ ಹೇಳಿ. ನಿನ್ನೊಲ್ಲಭ ಅಭಿಮನ್ಯು ಆ, ಉತ್ತರೋತ್ತರವನ್ನು ಬಯಸಿ ಹೊರಟಿದ್ದಾರೆ ಎಂಬುದಾಗಿ ಹೇಳಿ ಅಮ್ಮ. ಮಗನೇ, ಆ, ಕರದಲ್ಲಿ ಹಿಡಿದಿದ್ದೀಯ ಆ, ಕೂರಸಿ ಹೌದು. ವೈರಿಗಳ ರುಂಡವನ್ನ ಚೆಂಡಾಡುವುದಕ್ಕೆ ಬೇಕಾಗಿ ಆ, ನೀನು ಹಿಡಿದಿರುವಂತಹ ಕತ್ತಿಗೆ ಆ, ಅವರು ಇವರು ಎನ್ನುವಂತಹ ಪರಿಭೇದ ಉಂಟೇನೋ? ಖಂಡಿತ ಇಲ್ಲಮ್ಮ. ಮಗನೇ, ಆ, ಈ ಹೊರಟು ನಿಂತಹ ಈ ಹೊತ್ತಿನಲ್ಲಿ ಆ, ನಿನ್ನ ತಾಯಿಯ ಒಂದು ಆಸೆಯನ್ನು ಈಡೇರಿಸ್ತೀಯ. ಹೇಳಿ ಅಮ್ಮ. ಮಗು, ಅಮ್ಮ ರಣ ಉತ್ಸಾಹದಲ್ಲಿ ಹೊರಟಂತಹ ನಿನ್ನನ್ನ ಆ, ತಡೆದು ಆ, ನಿನ್ನ ಉತ್ಸಾಹವನ್ನು ಕುಗ್ಗಿಸೋದಕ್ಕೆ ಮುಂದಾಗುತ್ತಾ ಇದ್ದವಳು ಈ ನಿನ್ನ ತಾಯಿ ಆ, ನಿನ್ನ ಮೊದಲ ವೈರಿ ಎನ್ನುವುದಾಗಿ ತಿಳಿದು ಆ. ನಿನ್ನ ತಾಯಿಯ ಶಿರವನ್ನು ಚಂಡಾಡಿ ಹೋಗು ಮಗನೇ. ತಡೆವರೆ ಎಲೆ ತಾಯೇ, ಅಮ್ಮ ಈ ಪರಿ ನುಡಿವರೆ ಏನಮ್ಮ ಇದು? ಈ ಪರಿ ನುಡಿವರೆ ರಣವ ಸಿಂದೊಡನೆ ಕಳುವದೆ ಮರುಗುವರೆ ನೀನಿಂದ ಅಭಿಮನ್ಯು ರಣವಲ್ಲ ಜೈಸೆಂದೊಡನೆ ಕಳುವದೆ ಮರುಗುವರೆ ನೀನೆಂದ ಅಭಿಮನ್ಯು ಆ ಆ ಆ ಇನ್ನು ಒಂದು ಮಾತಾಡಿದ ಅಭಿಮನ್ಯನ ಮೇಲೆ ಆಣೆ ಉಂಟಮ್ಮ. ನೀವ್ಯಾರು, ನಿಮ್ಮ ಯೋಗ್ಯತೆ ಏನೆನ್ನುವುದನ್ನು ಮಗನಾಗಿ ನಾನು ಹೇಳಬೇಕಾದ ಅನಿವಾರ್ಯತೆ ಉಂಟೇನಮ್ಮ. ಜಗದಾದಿ ದೇವನಾಗಿರುವಂತಹ ಶ್ರೀಕೃಷ್ಣನ ಮುತ್ತು ಭಗಿನಿ ನೀವು, ಲೋಕೋತ್ತರ ವೀರನಾಗಿರುವಂತಹ ವೀರ ಪಾರ್ಥನ ಧರ್ಮಪತ್ನಿ ನೀವು, ಚಂದ್ರ ವಂಶದ ಸೊಸೆ ನೀವು, ಯದು ವಂಶದ ಕುಡಿ ನೀವು. ನನ್ನ ವೀರೋತ್ಸಾಹವನ್ನು ಕಂಡು ಕೇಳಿ ಹೋಗು ಮಗನೇ, ವೀರರಂದದಿ ಕಾಳಿ ವೈರಿಗಳ ಸಂಹಾರ ಮಾಡು. ನಮಗಾದ ಅನ್ಯಾಯಕ್ಕೆ ಸರಿಯಾದ ನ್ಯಾಯ ಕೊಡುವಲ್ಲಿ ನೀನು ಹೋರಾಡು ಎನ್ನುವುದಾಗಿ ಹರಸಿ ಹಾರೈಸಿ ಕೊಡುವುದನ್ನು ಬಿಟ್ಟು ಈ ಪರಿ ನುಡಿಯುವುದು ನಿಮಗೆ ಭೂಷಣವೇನಮ್ಮ? ಈ ಪರಿಯಾಗಿ ಕಣ್ಣಿಡುವುದು ನಿಮಗೆ ಸಹ್ಯವೇನಮ್ಮ? ಹ, ಅಮ್ಮ, ನಮ್ಮ ಪ್ರಪಂಚದಲ್ಲಿ ನಮ್ಮೆಲ್ಲ ಸಮಸ್ಯೆಗೆ ಆತ್ಮಹತ್ಯೆ ಒಂದೇ ಪರಿಹಾರ ಅಂತ ಆದರೆ ಪ್ರಪಂಚದ ಯಾವ ಜೀವಿಗಳು ಬದುಕುತ್ತಾ ಇರಲಿಲ್ಲ, ಸಮಸ್ಯೆಗಳ ಇರಲಿಲ್ಲ. ನಾವು ಯಾವ ಅನ್ಯಾಯವನ್ನು ಮಾಡಿದ್ದೇವೆ, ಯಾವ ಅಧರ್ಮವನ್ನು ತುಳಿದಿದ್ದೇವೆ? ಕ್ಷಣ ಕ್ಷಣಕ್ಕೂ ನಮಗೆ ನೋವನ್ನು ಕೊಡುತ್ತಾ ಬಂದವರು ಕೌರವರು, ಕ್ಷಣ ಕ್ಷಣಕ್ಕೂ ನಮ್ಮನ್ನು ಹಿಂಸಿಸಕ್ಕೆ ಒಳಗಾದವರು ಕೌರವರು. ಅವರು ಮಾಡುವ ತಪ್ಪಿಗೆ ಸರಿಯಾದ ಶಿಕ್ಷೆ ಕೊಡುವುದಕ್ಕೆ ಕುರುಕ್ಷೇತ್ರದ ಸಂಗ್ರಾಮ ಎನ್ನುವುದು ಮಾವ ಕೃಷ್ಣ ಭಗವಂತನ ಸಂಕಲ್ಪ ಬಿಟ್ಟರೆ ನನ್ನ ನಿಮ್ಮ ಸಂಕಲ್ಪ ಅಲ್ವಲ್ಲ. ನೋಡಿ ಅಮ್ಮ, ಯುದ್ಧ ಕ್ಷೇತ್ರದಲ್ಲಿ ಆಗು ಹೋಗುಗಳನ್ನೊಮ್ಮೆ ಕಣ್ಣರಳಿಸಿ ನೋಡಿ. ವೀರ ಯೋಧನೊಬ್ಬ ಪ್ರಾಣಾರ್ಪಣೆ ಮಾಡಿದ್ದಾನೆ. ಅದನ್ನರಿತಂತ ಅವನ ತಂದೆ ಗೋಳಿಡುವ ಗೋಳು ನಿಮಗೆ ಕೇಳಿಸುವುದಿಲ್ವೇ ನಮ್ಮ? ಯಾವ ಸ್ವಾರ್ಥಕ್ಕಾಗಿ ಆ ಜೀವ ಬಲಿಪಶುವಾಯಿತು? ಯಾವ ಸ್ಥಿತಿಗಾಗಿ ಆ ತಂದೆ ಅನಾಥನಾದ ನಮ್ಮ? ಚಂದ್ರವಂಶವನ್ನು ಉದ್ಧರಿಸುವುದಕ್ಕೆ ಬೇಕಾಗಿ ಆ ಜೀವ ಬಲಿದಾನವಾಗಿದೆ. ಅದಾ ನೋಡಿ, ಮೊಮ್ಮಗನನ್ನು ಕಳೆದುಕೊಂಡಂತ
ಆ ಅಜ್ಜನ ಕೂಗು ಎನ್ನುವುದು ಅರಣ್ಯರಾದ ನಮ್ಮ ಬದುಕಿಗೆ ಊರುಗೋಲಾಗಿದ್ದವ ಆ ಮೊಮ್ಮಗ. ಅವನೇ ಅಳಿದು ಹೋದಂತಾದ್ರೆ ಅವನ ಬದುಕಿಗೆ ಆಧಾರ ಏನಮ್ಮ? ಹಾಗಾದ್ರೆ ಆ ಹುಡುಗ ಸಾಯುವುದಕ್ಕೆ ಕಾರಣ ನಮ್ಮ ಘನತೆಯನ್ನು ಎತ್ತಿ ಹಿಡಿಯುವುದು ಬೇಕಾಗಿ ಅವನ ರಕ್ತ ಚೆಲ್ಲಿದ್ದಾನೆ. ಅದ ಮದುವೆಯಾಗಿ ಬೆರಳೆಣಿಕೆ ದಿನಗಳೇ ಕಳೆದು ಹೋಗಿದೆ ತಾಯಿ. ನಾಡಿಗಾಗಿ, ನಾಡ ಒಡೆನಿಗೆ ಬೇಕಾಗಿ ಪ್ರಾಣತ್ಯಾಗ ಮಾಡಿದ್ದಾನೆ ವೀರ ಯೋಧ. ಅದನ್ನರಿತಂತ ಅವನ ಮಡದಿ ಓಡಿ ಬಂದು ಹಣೆಯ ಸಿಂಧೂರ ಒರೆಸಿ ಕೊರಳ ಮಾಂಗಲ್ಯ ಜರಿದು ಕೈ ಬಳೆಯನ್ನು ಒಡೆದು ಮುಡಿಯ ಹೂವನ್ನು ತೆಗೆದು ಶ್ವೇತವಸನ ದಾರಿಯಾಗಿ ಮನೆ ಮೂಲೆ ಹಿಡಿತಾಳಂತಾದ್ರೆ ನಮ್ಮ ಉದ್ಧಾರಕ್ಕಾಗಿ ಆ ಬದುಕು ದಾರಿ ಮೇಲೆ ಬಿದ್ದಿದಮ್ಮ. ಸಂಬಂಧಪಟ್ಟದ ಪೊಟ್ಟೆ ಪಡದೆ ಇರುವ ಸಾವಿರ ಸಾವಿರ ವೀರ ಯೋಧರು ಇಂದು ಹೆಣವಾಗಿ ಬಿದ್ದಿದ್ದಾರೆ. ಪಾಂಡವರ ಮಕ್ಕಳು ಯಾರಾದರೂ ಸತ್ತಿದ್ದಾರೇನಮ್ಮ? ಪಾಂಡವರ ವಂಶದಲ್ಲಿ ಯಾವುದಾದ್ರೂ ದೀಪ ಹಾರಿದೇನಮ್ಮ? ಎಲ್ಲರ ಮನೆಯ ನಂದಾದೀಪ ಹಾರಿಸಿ ನಮ್ಮ ಮನೆಯ ಹಣತೆಯನ್ನು ಹೆಚ್ಚಿಸುವುದಕ್ಕೆ ಮುಂದಾಗಿದ್ದಾರೆ. ಇದು ಸ್ವಾರ್ಥ ಅಲ್ವೇನಮ್ಮ? ಬೇಕೇನಮ್ಮ ಇಂಥ ಬದುಕು? ಇವತ್ತು ನಾನು ಯುದ್ಧಕ್ಕೆ ಹೋಗಲಿಲ್ಲ ಅಂತಾದರೆ ನಮ್ಮ ಘನತೆ ಎನ್ನುವುದು ಮಣ್ಣಲ್ಲಿ ಮಣ್ಣ ಆಗ್ತದಮ್ಮ. ದ್ರೋಣಾಚಾರ್ಯರು ಪಂಥಾಬದ್ಧರಾಗಿದ್ದಾರೆ. ಪಾಂಡವರ ಒಬ್ಬರ ತಲೆ ತೆಗೆಯುತ್ತೇನೆ ಎನ್ನುವುದಾಗಿ. ನನ್ನ ತಲೆ ಹೋದರೂ ತೊಂದರೆ ಇಲ್ಲ, ಚಂದ್ರವಂಶದ ದೀಪ ಸದಾ ಕಾಲ ಬೆಳಗುತ್ತಾ ಇರಬೇಕಮ್ಮ. ಯೋಚನೆ ಮಾಡಬೇಡಿ. ಆಗು ಹೋಗುವುದಲ್ಲ ಭಗವಂತನ ಪಾದಕ್ಕೆ ಅರ್ಪಿಸೋಣ. ಮಾಡಬೇಕಾದ ಕಾಯಕವನ್ನು ನಾವೆಲ್ಲ ಶ್ರದ್ಧೆಯಿಂದ ಮಾಡೋಣ. ಯೋಚನೆ ಮಾಡಬೇಡಮ್ಮ. ಗೆದ್ದು ಬಂದರೆ ನಿಮ್ಮ ಮುಖ ನೋಡ್ತೇನೆ. ಒಮ್ಮೆ ಅಳಿದಂತಾದರೆ ಪುಣ್ಯ ಮಾತೆಯಾದಂತ ಭೂ ಗರ್ಭವನ್ನು ಸೇರ್ತೇನಮ್ಮ. ಆಶೀರ್ವಾದ ಮಾಡಮ್ಮ, ಆಶೀರ್ವಾದ ಮಾಡಮ್ಮ. ಯಾಕಮ್ಮ ಕಣ್ಣೀರು ಸುರಿವ ಕಂಬನಿಯಂ ಸುರಿವ ಕಂಬನಿಯಂ ಸುರಿವ ಕಂಬನಿಯಂ ಸೆರಗಿಂದೋರಿಸಿ ಜನನಿಯ ಪಾದರಾಜವನು ಶಿರದುಳ್ಳಾಂತ ಶಿರದುಳ್ಳಾಂತ ಪಾರ್ಥ ನಂದನ ಪೊರಟ ಹೋಗಿ ಶಿರದುಳ್ಳಾಂತ ಪಾರ್ಥ ನಂದನ ಪೊರಟ ಹೋಗಿ
ಬಳಿರೆ ಪಾರ್ಥನನು ಬಳಿರೆ ಪಾರ್ಥನನುಗ ನಿನ್ನ ಬಲು ಹೀಗಿನ್ನು ಸರಿಯದ್ಯಾರು ಬಲು ಹೀಗಿನ್ನು ಸರಿಯದ್ಯಾರು ಪಾಂಡವರ ನೆರಳು ಕಂಡಾಗ ಉರಿದು ಬೀಳುವ ಕೌರವೇಶ್ವರ ಪಾರ್ಥ ಸುತ ಅಭಿಮನ್ಯು ಕಂಡು ಹೊಗಳ್ತಾ ಇದ್ದಾನೆ. ನೀನು ಹೊಗಳ್ತಿ ಅಂತ ಆದ್ರೆ ಪಕ್ಕದ ಒಂದು ದೊಡ್ಡ ಹೊಂಡವನ್ನು ತೆಗೆದೇ ಹೊಗಳ್ತಿ. ಆ ಕಾರಣಕ್ಕಾಗಿ ಹೊಗಳಿದ್ದೆ ಅಲ್ಲ. ಮತ್ತೆ ಬಳಿರ ಪಾರ್ಥನನುಗ ಪಾರ್ಥನನುಗ ಕೂತುರೆ ಇದು ನನಗ ಹೌದು. ಯಾಕೆ ನಿನ್ನ ಸಾಮರ್ಥ್ಯವನ್ನು ಕಂಡು ಹೊಗಳಿದ್ದು ಹಾ. ಅಂತರಂಗ ಪೂರ್ವಕವಾಗಿ ಹೊಗಳ್ತಾ ಇದ್ದೇನೆ. ಅಯ್ಯೋ. ಅಭಿಮನ್ಯು ಹಾ. ಬೆಂಕಿಯ ಚೆಂಡು ಹಾ. ಆ ಬೆಂಕಿಯ ಪಾದಿಯಲ್ಲಿ ಹಾ. ಪ್ರವೇಶ ಮಾಡಿದೆಲ್ಲ ಮಗು ಪ್ರವೇಶವು ಹೌದು, ಮುಕ್ತಾಯು ಹಾಗೆ ಬೆಂಕಿ ಚೆಂಡಲ್ಲ ಅಲ್ವಾ? ಬಹಳ ಸಂತೋಷವಾಯಿತು ನೋಡು. ಹಾಗಿದ್ರೆ ಹಲವರು ಏಕೆ ಒಬ್ಬ ಸಾಕು ಕುಲಕ್ಕೆ ರತ್ತು ನಾನು. ಮತ್ತೆ ನೀವು 100 ಮಂದಿ ಯಾಕೆ ಹುಟ್ಟುಕೊಂಡ್ರಿ? ನಾವು 100 ಮಂದಿ ರತ್ನಗಳೇ. ಹಲವರು ಯಾಕೆ ಒಬ್ಬ ಸಾಕಲ್ವಾ? ಒಬ್ಬ ಸಾಕು ಅಂತ ಹೇಳಿದ್ ಯಾಕೆ? ಮತ್ತೆ ಯಾಕೆ ಮನೆ ಹಾಳ ಬುದ್ಧಿ ನಿಮ್ಗೆ? ಮನೆ ಆಳ ಬುದ್ಧಿ ಮಾಡ್ಲೇ ಇಲ್ಲ ನಾವು. ನಿನ್ನನ್ನ ಮೆಚ್ಚಿದ್ಯಾಕೆ? ಚಂದ್ರ ವಂಶದಲ್ಲಿ ಇಂತಹ ಕುಡಿ ಬಂತಲ್ಲ, ಅದು ನಮಗೆ ಬಹಳ ಸಂತೋಷ ಆಯಿತು. ಇಲ್ಲಿಯವರೆಗೆ ಅಭಿಮನ್ಯು ಕುರಿತಾಗಿ ಕೇಳಿದವ ನಾನು ಯಾವತ್ತು ಹಾಗೆ ಒಬ್ಬ ವ್ಯಕ್ತಿಯ ಕುರಿತಾಗಿ ಹಲವು ಕೇಳಿದ್ದಾಗ ಅವರು ಎದುರುಗಡೆಗೆ ಬಂದಾಗ ಆಗುವುದು ಸಕೇತಾಶ್ಚರ್ಯ. ಇದು ನನ್ನ ಪರಾಕ್ರಮ ನೀನು ನೋಡ್ಲಿಲ್ಲ ಮೊದಲು? ನೋಡಿದ್ದೇನೆ. ಎಲ್ಲಿ? ಕೇಳಿದ್ದೇನೆ. ಇಲ್ಲ, ನೋಡಿದ್ದೇನೆ. ಎಲ್ಲಿ? ಅಜ್ಜ ಭೀಷ್ಮಾಚಾರ್ಯ ಎದುರಿಗೆ ಹೋರಾಟ ಮಾಡುವಾಗ ಹಾ. ಸರ ಸಿಕ್ಕಿದಾಗ ಕಡೀರಿ ಕಡೀರಿ ಅಂತ ದೊಡ್ಡ ಬೊಬ್ಬೆ ಹಾಕಿದ್ದ ಯಾರ? ಹೌದು, ಹಾ. ನಾನೇ. ಹಾ. ಅಷ್ಟು ಪರಾಕ್ರಮವನ್ನು ನಡೆಸಿದ್ದೆ ಅನ್ನುವಂತ ವಿಶ್ವಾಸ ಇರಲಿಲ್ಲ. ಹಾ. ಈಗ ಹಾ. ನಿನ್ನ ಪರಾಕ್ರಮವನ್ನು ಸರಿಯಾಗಿ ಕಂಡವ ನಾನು. ಹಾ. ಬರೇ ನಿನ್ನ ಹೊಗಳುತ್ತೇನೆ ಅಂತ ನೀನು ಅಟ್ಟಕ್ಕೆ ಇರುವುದು ಬೇಡ. ಮತ್ತೆ? ನಿನಗಲ್ಲ. ಹಾ. ಫಲಗುಣನು ಕೃತಾರ್ಥ ಫಲಗುಣನು ಕೃತಾರ್ಥನಾದ ಒಲಿದು ನಿನ್ನ ಪಡೆದ ಬಗೆಗಳು ಅಲದು ನಿನ್ನ ಗೌರವಿಯನ್ನು ತಳೆಯತೋಗುತ್ತಾ ಮಗು, ಬರೇ ನಿನ್ನ ಹೊಗಳುವುದಲ್ಲ, ಫಲಗುಣನು ಕೃತಾರ್ಥನಾದ ಅವ ಸಮರ್ಥ ಅಲ್ವಾ? ಹಾ. ನಿನ್ನಂತ ಶ್ರೇಷ್ಠ ಮಗನನ್ನ ಪಡೆದು ಹಾ. ಅವನೇ ಧನ್ಯ ಅಂತ ನಾನು ಹೇಳುತ್ತೇನೆ. ಹಾ. ಹೌದಪ್ಪ, ನಿನ್ನ ಅಪ್ಪನ ಕುರಿತಾಗಿ ಹಾ. ಬಹಳ ಹೆಮ್ಮೆ ಉಂಟು. ಅಲ್ಲ, ಹೆಮ್ಮೆ ಇದ್ರು ಮತ್ತೆ ಕಾಡಿ ಕಳಿಸಿದ್ಯಾಕೆ? ಅದಲ್ಲ ಹಾಗೆ ಹಾ. ಕೇವಲ ಅಭಿಮಾನ ಉಂಟು ಅಂತ ನಮ್ಮ ಕಾರ್ಯವನ್ನು ನಾವು ಬಿಡ್ಲಿಕ್ಕೆ ಆಗ್ತದ್ಯಾ? ಗುಣಕ್ಕೆ ಮತ್ಸರ ಇಲ್ಲ ನೋಡು. ಯಾವುದು ಒಳ್ಳೆಯದು ಅದನ್ನು ಪ್ರಶಂಸೆ ಮಾಡ್ಬೇಕು. ಹಾಗಾದ್ರೆ ಧರ್ಮರಾಜ ಒಳ್ಳವ ಇರುವುದು ಲೋಕವೇ ಒಪ್ಪಿದೆ ಅಲ್ವಾ? ನಾನು ಒಪ್ಪಿಲ್ಲ ಅಂತ ಯಾವಾಗ ಹೇಳಿದೆ? ಮತ್ತೆ ಹಾಗಾದ್ರೆ ಯಾಕೆ ಅವನನ್ನು ಕೊಡ್ಲಿಲ್ಲ, ಅಧಿಕಾರ ಕೊಡ್ಲಿಲ್ಲ? ಹೌದು, ಹೇಳಿದ್ದೇನೆ. ಯಾಕೆ ಕೊಡ್ಲಿಲ್ಲ? ಅದೇ ಆ ವಿಷಯಕ್ಕೆ ಸಂಬಂಧಪಟ್ಟು ಹೇಳುವುದಷ್ಟೇ. ಅಂದ್ರೆ? ಗುಣಕ್ಕೆ ಮತ್ಸರ ಇಲ್ಲ ಮಗು. ನೀನು ಹಾಗಾದ್ರೆ ಕೇವಲ ಬಾಯಿ ಮಾತು ಬಿಟ್ಟ ಆಚರಣೆಗಿಲ್ಲ ಅಂತ ಆಯ್ತು. ನೀನು ಎಲ್ಲ ನೋಡಿದ್ದೀಯ ನಮ್ಮ ಆಚರಣೆ ಎಲ್ಲ. ಮತ್ತೆ ಹಾಗಾದ್ರೆ ಹ. ನೋಡು, ಸುಮ್ಮನೆ ಕೋಲ್ ಕೊಟ್ಟು ಬಿಡ್ತೀನಿ ಬೇಡ. ಯಾಕೆ? ಅದೇ ಆಚರಣೆ ಎಲ್ಲಿ ನೋಡಿದ್ದೆ ಕೇಳಿದೆ. ಹೌದು. ಮತ್ತೆ ಕೌರವನನ್ನು ಹೊಗಳ್ತೀಯ, ಹ. ಧರ್ಮರಾಜ ಸಜ್ಜನ ಅಂತ ಒಪ್ಪಿಕೊಳ್ತೀಯ. ಹೌದು. ಇಷ್ಟೆಲ್ಲ ಒಪ್ಪಿಕೊಳ್ಳುವ ಕಾಪಟದ ದೂತವನ್ನಾಡಿ ಕಾಡಿ ಕಳಿಸಿದ್ಯಾಕೆ? ಅದು ನಮಗೆ ಬೇಕು ಅಂತ ಮಾಡಿದ್ದೇವೆ ನಾವು. ನೀನು ಯಾವ ಲೆಕ್ಕ ಇಟ್ಕೊಳ್ಬೇಕ ನಿನ್ನ? ನೀನು ಯಾವ ಲೆಕ್ಕಕ್ಕೂ ಸಿಗುವುದಿಲ್ಲ ಮತ್ತೆ ನಿನಗೆ ನಾನು. ನನಗೆ ಗೊತ್ತಾಯ್ತು ಅದು. ಹ. ನಿನ್ನ ಲೆಕ್ಕದ ಹೊರಗೆ ಅಂತ ಹೌದು, ಹ. ನಿನಗೆ ಹೊರಗಾಗಿರ್ಬಹುದು, ನಾವು ಒಳಗೆ ಇದ್ದೇವೆ. ಹೊರಗೆ ಕಳ್ಸದ್ ಪಾಂಡವರನ್ನ ಅಂತ ತಿಳ್ಕೊಂಡಿದ್ದೆ. ಹ. ಹ. ಏ ಬಿಡ ಬಿಡ, ನಿನ್ನ ಸಾಮರ್ಥ್ಯವನ್ನು ಅರಿತವ ನಾನಿದ್ದೇನೆ. ಹಾಗಿದ್ರೆ ತೋರಿಸಬೇಕು ಅಂತಾದ್ರೆ ನೀನು ಅಣುಗ. ನಾನು ಅನುಗನಾದನೆ ನಾನು ಅನುಗನಾದಡೆನ್ನ ಬಾಣಗಳಿಗೆ ಬಾಲತನವೇ ಬಾಣಗಳಿಗೆ ಬಾಲತನವೇ
ಶಿಶು ಹತ್ಯದ ಪಾದಗ ಗಂಡುವೆವು ಶಿಶು ಹತ್ಯದ ಪಾದಗ ಗಂಡುವೆವು ಕಾತುಕುಯಿಂದ ಪ್ರಾಣ ಮನೋಜರ ರಥವನ್ನು ಸುಗಿದನು ಅಭಿಮನ್ಯು ನಿನ್ನ ಸಾಹಸಕ್ಕೆ ನಿನ್ನ ಸಾಧನೆಗೆ ಸರಿ ಯಾರೂ ಮೆಚ್ಚಲೇಬೇಕು. ಅಭಿ ಎಂದರೇನೆ ಬೆಂಕಿ, ಮನ್ಯು ಅದೋ ಉರಿಯುತ್ತಿರುವಂತಹ ಬೆಂಕಿ ಮೇಲ್ಮುಖವಾಗಿ. ಹಾಗಾದ್ರೆ ನಾನು ರಚಿಸಿರುವಂತಹ ಅಭೇದ್ಯವಾದಂತಹ ಚಕ್ರವನ್ನು ಭೇದಿಸಿದೆ. ಸಿಕ್ಕಿದ ಅತಿರಥ ಮಹರ್ತರನ್ನ ಕೊಚ್ಚುತ್ತಾ ಸವರುತ್ತಾ ಮುಂದರಿದು ಬಂದೆ. ಸರಿ ಮದ ಏರಿದ ಆನೆ ಒಂದು ಕದಳಿಯ ವನವನ್ನು ಪ್ರವೇಶ ಮಾಡಿದ್ರೆ ಹೇಗಾಗ್ತದೆ, ಅದೇ ರೀತಿಯ ತೆರದಿ ಕಾಣುವಂತ ಈ ಕುರುಕ್ಷೇತ್ರದಲ್ಲಿ ನಿನ್ನ ಚಾಕಚಕ್ಯತೆ ನಿನ್ನ ಬಲವನ್ನು ತೋರಿಸಿಕೊಡಲಿದ್ಯಾ ನೀನು. ಅಭಿಮನ್ಯು ಬಲದಲ್ಲಿ ಭೀಮನ ಹಾಗೆ, ಸಾಹಸದಲ್ಲಿ ಪಾರ್ಥನ ಹಾಗೆ, ಕುಲದಲ್ಲಿ ಧರ್ಮರಾಜನ ಹಾಗೆ, ಆನಂದದಲ್ಲಿ ಕೃಷ್ಣನ ಹಾಗೆ, ಜ್ಞಾನದಲ್ಲಿ ನಕುಲ ಸಹದೇವರ ತೆರದಿ ಪ್ರಕಟಿಸಿದ್ದೀಯ ಮಗು. ಯಾರೂ ಮೆಚ್ಚಲೇಬೇಕು. ಆದ್ರೆ ಒಂದು ಮಾತು ಹೇಳುತ್ತಾ ಇದ್ದೇನೆ, ಸೋತೆವು ನಾವು, ನೀ ಗೆದ್ದವ. ಯುದ್ಧ ಆಗದೆ ನೀವು ಸೋತಿರಂತಾದ್ರೆ ಅಭಿಮನ್ಯು ಕಾಳಗೆ ಗೆದ್ದಿತ್ತು ಅಂತ ಅರ್ಥ ಆಯ್ತು. ನಿನ್ನೊಡನೆ ಹೋರಾಟ ಕೊಟ್ಟು ಸೋತದ್ದಲ್ಲವೇ ಅಲ್ಲ. ದಾರಿ ಹೋಕನಪ್ಪ ಹೋಗುತ್ತಾ ಇರ್ತಾನೆ, ಹೂತೋಟವನ್ನು ಕಾಣುತ್ತಾನೆ. ಸುಂದರವಾದಂತಹವನ್ನ ಕಂಡಾಗ ಎಷ್ಟು ಚಂದದ ಹೂವು, ಎಷ್ಟು ಸುಂದರವಾಗಿದೆ, ಆ ಹೂವನ್ನ ಕಂಡು ಅವ ಸೋತು ಹೋಗುತ್ತಾನೆ. ಬಿಟ್ರೆ ಹೂವಿನ ಒಟ್ಟೆಲ್ಲ ಗುದ್ದಾಡ್ ಸೋತದ್ದಲ್ಲವೇ ಅಲ್ಲ. ಆಡುವ ಅಂಗಳದಲ್ಲಿ ಬಾಲಕರನ್ನ ಕಂಡಾಗ ಏನು ಚಂದದ ಆಟ, ಏನಿವನ ಚಾಕಚಕ್ಯತೆ, ಆ ಹುಡುಗನನ್ನ ಕಂಡು ಆ ವ್ಯಕ್ತಿಯೊಬ್ಬ ಸೋಲ್ತಾನೆ. ಹಾಗಾಗಿ ನನ್ನ ಅಂತರಂಗ ಕರಗಿದೆ, ನನ್ನ ಮನಸ್ಸು ಸೋತಿದೆ. ಮಗು, ನಿನ್ನಲ್ಲಿ ಯುದ್ಧ ಬೇಡ. ನನ್ನ ಎದುರುಗಡೆಯಲ್ಲಿ ಶಿಶು ನೀನು, ನಿನ್ನ ಕೊಂದೆ ಅಂತಾದ್ರೆ ಶಿಶು ಹತ್ಯಾ ದೋಷ ನನ್ನ ಪಾಲಿಗೆ ಬರುವುದಿಲ್ವೇನೋ ಕಂದ. ಸಣ್ಣವನ ಹೌದು. ಪ್ರಶ್ನೆ ರೂಪದಲ್ಲಿ ಒಂದೆರಡು ಕಥೆ ಹೇಳಪ್ಪ. ಶಿಶುತನದಲ್ಲಿ ಶಂಬರನೇ ಬಸುರನ ಅಸುಗೊಳ್ಳನೆ ಸ್ಮರನು ಶಿಶುತನದಲ್ಲಿ 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 ಶಂಬರ 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 ನಿಮ್ಮಸುರನ ಅಸುಗೊಳ್ಳನೆ ಸ್ಮರನು ಅಸುಗೊಳ್ಳನೆ ಸ್ಮರನು ಶಶಿಧರ ಸುತ ಶಶಿಧರ ಸುತ ಗುಹಾ ಆರಗ ಉಸಿರನು ತೊಲಗಿಸನೆ ಶಶಿಧರ ಸುತಗುವ ತಾರಕ ದೈತ್ಯನ ಉಸಿರನು ತೊಲಗಿಸನೆ ಮಗು ಅಭಿಮನ್ಯು ಸಣ್ಣವನಾನು ಹೌದು. ವಯೋಮಿತಿಯಲ್ಲಿ ಬುದ್ಧಿ ವಿಷಯದಲ್ಲಿ ನೀವು ವಯೋವೃದ್ಧರು, ನನ್ನ ಎದುರಿಗೆ ನೀನು ಜ್ಞಾನವೃದ್ಧರು. ನೀವು ಸಣ್ಣವನೇ ಅಲ್ವಾ? ಕಾರಣ ನಿಮ್ಮ ಮಗ ಅಶ್ವತ್ಥಾಮನ ವಯಸ್ಸು, ನನ್ನಪ್ಪ ಪಾರ್ಥನ ವಯಸ್ಸು ಸಮನಾಗಿ ಉಂಟು. ನಿಮ್ಮ ಎದುರೇ ನಾನು ಶಿಶುವೆ. ಸಣ್ಣವರೆಲ್ಲ ದೊಡ್ಡ ಕಾರ್ಯ ಮಾಡ್ಲಿಲ್ವಾ? ಏನೆಲ್ಲ ಮಾಡಿದ್ದಾರೆ. ನಿಮ್ಮ ಶಿಷ್ಯ ಅಂದ್ರೆ ನನ್ನ ಅಪ್ಪ ದ್ರುಪದನ ಸೆರೆ ಕಟ್ಟಿ ನಿಮಗೆ ಗುರು ಕಾಣಿಕೆ ಕೊಡುವುದಕ್ಕಾಗಿ ನೀವು ಮಲಗಿರುವ ಮಂಚದ ಕಾಲಿಗೆ ದ್ರುಪದ ಮಹಾರಾಜನ ಕಟ್ಟುವಾಗ ನನ್ನ ಅಪ್ಪನಿಗೆ ಸಾಮಾನ್ಯ ನನ್ನ ವಯಸ್ಸೇ ಅಲ್ವಾ? ಆ ಸಂದರ್ಭದಲ್ಲಿ ಮಾತ್ರ ಅಲ್ಲ, ನನ್ನ ಮಾಮ ಗೋಪಾಲ ಲೋಕಕಂಟಕನಾದ ಕಂಸನನ್ನು ಕೊಲ್ಲುವಾಗ 13ನೇ ವಯಸ್ಸು ಅಂತ ಕೇಳಿದ್ದೆ. ಜೊತೆಗೆ ಶಂಬರಾಸುರ ಲೋಕಕಂಟಕ, ಅವನನ್ನು ಸ್ಮರ ಕೊಲ್ಲಿಲ್ವಾ? ತಾರಕಾಸುರ ದುರಗ್ರಾಹಿ ಹೊರಬಲದಿಂದ ಉಬ್ಬಿ ದೇಹಬಲದಿಂದ ಕೊಬ್ಬಿದವ,
ಷಡಾನನ ಅವನನ್ನು ಕೊಲ್ಲಿಲ್ವಾ? ಹ. ಅವರೆಲ್ಲ ಸ್ಫೂರ್ತಿಯ ಮೂರ್ತಿಗಳು ಗುರುವರ್ಯ. ಹ್ಮ್. ಎಳೆಯವರದಲ್ಲಿ ಲೋಕೋತ್ತರ ಕಾರ್ಯವನ್ನು ಮಾಡಿರುವಾಗ ಆ. ನಾನು ಸಾಧನೆಯ ಶಿಖರ ಏರುವುದಕ್ಕೆ ಹೊರಟ ಅಪರಾಧ ಏನು? ಓಹೋ, ಆ. ಸಣ್ಣವರಂತ ಮಹತ್ತರವಾದಂತಹ ಕಾರ್ಯವನ್ನು ಪೂರೈಸಿದ್ದಾರೆ, ಆ. ಹಾಗಾಗಿ ನಾನು ಸಣ್ಣವ ಮಾಡಿದ ತಪ್ಪೇನು ಏನು? ಅನ್ನುವಂತಹ ಪ್ರಶ್ನೆ. ಈಗ ನಾನು ಸಾಧನೆ ಮಾಡಿದೆ ಅಂತ ಹೇಳುವುದಕ್ಕೆ ಹ. ಸಪ್ತವ್ಯೂಹವಾದಂತ ಚಕ್ರವ್ಯೂಹ ರಚನೆ ಮಾಡಿದ್ದೀರಿ, ಹೌದು. ಕೋಟೆಗಳನ್ನು ಬರೆದಿದ್ದೀರಿ. ಹೌದು. ಪ್ರಥಮವಾಗಿ ಕೆಂಪು ಮಾಲೆ, ಹ. ಕೆಂಪು ಆಭರಣ, ಹ. ಕೆಂಪು ವಸನ, ಹ. ಕೆಂಪು ಪತಾಕೆ, ಹ. ಕೆಂಪು ಆಯುಧ ಹಿಡಿದು ಹ. ಮಹಾರಥರು ಸುತ್ತುವರಿದಿದ್ರು. ಹ. ಎಂತೆಂತ ಮಹಾರಥರ ಹ. ಕೌರವರ ಮಕ್ಕಳಾದಿಗಳನ್ನೆಲ್ಲ ಹ. ಸವರಿದವ ನಾನು. ಹ. ಇದು ಸಣ್ಣ ವಿಷಯವಾ? ಸಣ್ಣವನೋ ಅಲ್ಲ ದೊಡ್ಡವನೋ, ಆ. ಅದರ ಪರಿಣಾಮ ಕಾಣಬೇಕು ಅಂತಾದ್ರೆ ಯುದ್ಧದಲ್ಲಿ. ನಿನ್ನಲ್ಲಿ ಯುದ್ಧದಲ್ಲಿ ಶಿಶುತನದಲ್ಲಿ ಶಂಬರನೆ ಬಸುರನ ಅಸುಗೊಳ್ಳನೆ ಮರದು ಶಶಿಧರ ಸುತಗುವುದಾರಕ ದೈತ್ಯನ ಉಸಿರನ್ನು ತೊಲಗಿಸನೆ ಉಸಿರನ್ನು ತೊಲಗಿಸನೆ. ನಿಮಗೆ ಎಂತೆಲ್ಲ ಅಭ್ಯಾಸ ಉಂಟು, ತಿಕ್ಕುವುದುಂಟು. ಮಧ್ಯಾಹ್ನ ಆಯ್ತು, ಸ್ವಲ್ಪ ತೀರ್ಥ ಸೇವನೆ ಮಾಡಿ ಹೋಗಿ 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 ಹೋಗಿ. ಗುರುವರಿಯ ಹುಡುಗ ಜೋರಿದ್ದ, ಏನಾಗಿ ಹೋಯಿತು? ನನ್ನ ಬಲಗೈಯ ಹೆಬ್ಬರಳನ್ನ ಘಾತಿಸಿ ಬಿಟ್ಟಲ್ಲ ಸ್ವಾಮಿ. ಛೇ, ಅಬ್ಬಬ್ಬಬ್ಬಬ್ಬ, ಆದೀತು ಯಾರು ಮೆಚ್ಚಲೇಬೇಕು. ಬೇಡ ಯುದ್ಧ, ಮನೆಗೆ ಹೋಗುವಂತ ಬುದ್ಧಿ ಹೇಳಿದೆ. ಇವು ನನಗೆ ಕಥೆ ಹೇಳಲಿಕ್ಕೆ ಬಂದ. ಹುಡುಗ ಒಂಜಾತಿ ಬೆಂಕಿ ಚೆಂಡಿ. ಹಾ, ಬೆಂಕಿ ಚಂಡೆ, ಅನುಮಾನ ಬೇಡ. ಹ, ಮಾಡಿದ್ದುಣ್ಣೋ ಮಹಾರಾಯ ನೋಡಿ. ಯಾಕೆ ಗುರುಗಳೇ? ತಲೆ ಮೇಲೆ ಹೊಯ್ದಂತ ನೀರು ಪಾದಕ್ಕೆ ಬರಲೇಬೇಕು ತಾನೆ ಬರುವುದು ಸಹಜ ಅಲ್ವಾ? ಅಲ್ವಾ? ಏನ್ ಮಾಡೋಣ, ಒಂದು ಕಾಲದಲ್ಲಿ ನಮ್ಮ ಸ್ವಾರ್ಥ ಅನ್ನುವುದು ಹೆಚ್ಚಾಗಿ ಹೋಯ್ತು ನೋಡಿ. ಅದ್ವಿತೀಯ ಬಿಲ್ಗಾರ ಪಾರ್ಥನಪ್ಪನೇ ಆಗಬೇಕು ಅಂತ ನಮ್ಮ ಧೋರಣೆ. ಸ್ವಾರ್ಥ. ಹೌದೌದೌದು. ಅಲ್ಲಿಗೆ ಬಂದವ ಯಾರು ಹೇಳಿ? ವರ್ಗದಲ್ಲಿ ಅನ್ಯಾಯ ಏಕಲವ್ಯ. ನನಗೂ ವಿದ್ಯೆನ ಹೇಳಿಕೊಡಿ ಅಂತ ಹೇಳ್ದ. ಅದಕ್ಕೆ ನಾನು ಒಳ್ಳೆಯದಾಗಿ ನುಡಿದೆ. ಆದ್ರೂ ಬಿಟ್ಟ ಏಕಲವ್ಯ ನನ್ನ ಪ್ರತಿಮೆಯನ್ನೇ ಸ್ಥಾಪಿಸಿಕೊಂಡು ಆ ಮುಖೇನವಾಗಿ ಬಿಲ್ವಿದ್ಯೆಯನ್ನು ಕಲಿತುಕೊಂಡ. ಹೌದು, ಎಂತ ಒಂದು ಸಾಮರ್ಥ್ಯ ಅಲ್ವೇ? ಒಂದು ಸಂದರ್ಭ ನನಗೆ ಬಂದು, ಗುರುವರ್ಯ ಗುರುದಕ್ಷಿಣೆಯಾಗಿ ಏನು ಬೇಕು ಅಂತ ಕೇಳಿಕೊಂಡ. ಅಲ್ಲಿಯೇ ಯೋಚಿಸಿದೆ ನಾನು. ವ್ಯಕ್ತಿ ಒಬ್ಬ ಶರವನ್ನ ಹೂಡಿ ಬಿಡುವಾಗ ಸಿಂಜನಿಗೆ ಮುಖ್ಯವಾಗಿ ಬೇಕಾದದ್ದು ಬಲಗೈಯ ಹೆಬ್ಬೆರಳುತ್ತಾನೆ. ಯೋಚಿಸಿದ ನಾನು, ಏಕಲವ್ಯ ಕೊಡು ನಿನ್ನ ಬಲಗೈಯ ಹೆಬ್ಬೆರಳನ್ನ ಅಂತ ಹೇಳಿದೆ. ಹಿಂದು ಮುಂದು ಯೋಚಿಸಿದ ಆ ಏಕಲವ್ಯ ಆ ಬೆರಳನ್ನ ಚಾದಿಸಿ ನನ್ನ ಪಾದಕ್ಕೆ ಒಪ್ಪಿಸಿದವ ಏಕಲವ್ಯ. ಇದಕ್ಕೆಲ್ಲ ಕಾರಣ ಸ್ವಾರ್ಥ ಸ್ವಾಮಿ, ಸ್ವಾರ್ಥ. ಅದಕ್ಕೆ ಹೇಳುವುದು ಮಾಡಿದ್ದುಣ್ಣೋ ಮಹಾರಾಯ ಅನ್ನುವುದಾಗಿ. ನೋಡೋಣ, ನನ್ನನ್ನ ಘಾತಿಸಿದ್ದಾನೆ, ಇನ್ನು ಕೆಲವರೆಲ್ಲ ಇದ್ದಾರೆ ನಾನು ಹಾಗೆ ಮಾಡ್ತೆ, ನಾ ಹೀಗೆ ಮಾಡ್ತೆ ಅಂತ. ಅಂತವರಿಗೆಲ್ಲ ಒಂದು ಅವಕಾಶ ಕೊಡ್ತೆ. ನಮ್ಮವರನ್ನು ಸೋಲಿಸುತ್ತಾ ಮುಂದುತ್ತಿ ಬರ್ತಾ ಇದ್ದೀಯ. ಎದುರಾಗಿ ಬಂದವ ಸಾಮಾನ್ಯ ಅಂತ ಭಾವಿಸಿಕೊಳ್ಳಬೇಡ, ಖನಿಕಾರಣ ಬಂದವನಿದ್ದೇನೆ. ಬಂದಂತಹ ನಾನು ಒಂದೇ ಒಂದು ಸರದಿಂದ ನಿನ್ನನ್ನು ಕೊಂದೇ ಕಳೆದಿದ್ದೆ. ಆದರೆ ಯಾಕೆ ಬಿಟ್ಟಿದ್ದೇನೆ? ನೀನು ಬಾಲಕೆಂಬ ಕಾರಣಕ್ಕಾಗಿ ಬಿಟ್ಟವ. ನೀನು ಬಾಲಕ, ತೆರಳು.
ನನ್ನ ಅಣ್ಣನೇ ಕಾರಣ. ಇಲ್ವಾದ್ರೆ ನಮ್ಮಲ್ಲಿ ಎಂತೆಂತಹ ಪಟು ಭಟರಿದ್ದಾರೆ, ಅಂತವರಿಗೆ ಸೇನಾಪತಿ ಪಟ್ಟ ಕೊಡ್ಲಿಲ್ಲ. ಹೋಗಿ ಹೋಗಿ ಆ ದ್ರೋಣಾಚಾರ್ಯ ಸೇನಾಪತಿ ಪಟ್ಟವನ್ನು ಕೊಟ್ಟಿದ್ದಾರೆ. ಈಗ ಪ್ರಕರಣ ಏನಾಯ್ತು? ಎಲ್ಲಿವರೆಗೆ ಬಂತು? ಬಂದ ಹುಡುಗ ನಮ್ಮವರನ್ನು ಅನೇಕರನ್ನು ಗೆದ್ದಿದ್ದಾನೆ. ಹಾಗೆ ಮುಂದೆ ಬರ್ತಾ ಇದ್ದಾನೆ. ಗುರುಗಳಲ್ಲಿ ಏನು ಅಂತ ಕೇಳಿದಾಗ ಅವರು ಹೇಳುವುದು, ಅರ್ಜುನ ಒಬ್ಬ ತಪ್ಪಿದ್ರೆ ತಪ್ಪಿಸುವ, ಮತ್ತೆ ನಕುಲ ತಪ್ಪಿದ್ರೆ ತಪ್ಪಿಸುವ, ಸಹದೇವ ತಪ್ಪಿಸ್ರಿ ಎಲ್ಲ ತಪ್ಪಿಸುವ, ಎಲ್ಲ ತಪ್ಪಿಸ್ರಿ. ಈ ಗುರುಗಳು ಮಾಡುದು ಎಂತದ್ದೆ? ನೀವು ಪ್ರಶ್ನೆ ಮಾಡಬೇಕಿತ್ತು. ಅಲ್ಲ, ಪ್ರಶ್ನೆ ಮಾಡ್ತಿದ್ದೆ, ಅವಕಾಶ ಸಿಗ್ಲಿಲ್ಲ ಇನ್ನು. ಅದೇ ಯೋಚನೆ ಮಾಡುವುದು. ನನ್ನ ಅಣ್ಣನಿಗೆ ತಲೆ ಇಲ್ಲ ಸ್ವಾಮಿ. ಅವ್ರು ಎಂತವ್ರು ಅಂತ ನಾವು ಸಣ್ಣ ಇರುವಾಗಲೇ ನೋಡಿದ್ದೇವೆ. ಪಾಂಡವರು ಮತ್ತು ನಾವು ಚಿಕ್ಕವರಿರುವಾಗ ಆಟದ ಬೈಲಲ್ಲಿ ಆಟ ಆಡ್ತಿದ್ದಂತ ಸಂದರ್ಭ, ಚೆಂಡೊಂದು ಹೋಗಿ ಬಾವಿಗೆ ಬಿತ್ತು. ಆವಾಗ ಇದನ್ನು ತೆಗೆಯುವುದು ಹೇಗೆ ಎನ್ನುವುದಾಗಿ ಯೋಚನೆ ಮಾಡ್ತಾ ಇದ್ದೆವು ನಾವು. ಆವಾಗ ಅಲ್ಲಿಗೆ ಬಂದವರು ಒಂದು ಕಡ್ಡಿಯನ್ನು ಅಭಿಮಂತ್ರಿಸಿ ಆ ಚೆಂಡನ್ನು ಮೇಲೆ ಎತ್ತರು. ಆವಾಗಲೇ ನಾ ಯೋಚನೆ ಮಾಡಿದ್ದೇನೆ, ಇವತ್ತಲ್ಲ ನಾಳೆ ಆದ್ರೂ ನಮ್ಮ ಕಡ್ಡಿ ಮಾಡೇ ಮಾಡ್ತಾರಂತ. ಅದು ಸತ್ಯ ಅಂತ ಇವತ್ತು ನಮಗೆ ಗೊತ್ತಾಯ್ತು ನೋಡಿ. ಏನ್ ಮಾಡುವ ಹೇಳಿ? ಅದೆಲ್ಲ ಬಿಡಿ. ಅವ್ರು ಕೆಂಪು ಚಟ್ನಿ ಕಂಡ್ರೆ ಹೆದರುವವರು, ರಕ್ತ ಕಂಡ್ರೆ ನಿಲ್ತಾರೆ ಅವರು. ಕಥೆ ಬಿಡಿ. ಈಗ ಅಣ್ಣನಿಗೆ ಧೈರ್ಯದ ಮಾತನ್ನು ಹೇಳಿ ಬಂದಿದ್ದೇನೆ. ನಾನಿದ್ದೇನೆ ಕೊಡುವ ಅಪ್ಪಣೆಯನ್ನು. ಮತ್ತೆ ನಾನು ಹೋರಾಟ ಮಾಡುವಂತ ಬಗೆ ಹೇಗೆ? ಹಿಂದೆ ದೇವ ದಾನವರ ಯುದ್ಧ ಆಗಿತ್ತಂತೆ. ಹೌದಂತೆ. ಎಂಬಂತೆ ನಾನು ನೋಡ್ಲಿಲ್ಲ. ಎಂಬಂತೆ ಅಂತೆ ಇವತ್ತು ಯುದ್ಧ. ನಾನು ಮಾಡುವಂತ ಈ ಯುದ್ಧದ ಟಿವಿಯನ್ನ ತೆರೆಯ ಮರೆಯಲ್ಲೇ ನಿಂತು ನೋಡು ಎನ್ನುವುದಾಗಿ ಅಣ್ಣನಿಗೆ ಭರವಸೆ ಕೊಟ್ಟು ಬಂದಿದ್ದೇನೆ. ತಡ ಮಾಡುವುದಿಲ್ಲ, ನೇರವಾಗಿ ರಣಕ್ಷೇತ್ರಕ್ಕೆ. ಭೀಷಣನು ನೀ ಹೌದೇನ? ದುಶ್ಯಾಸನಕ್ಕೆ ನಿನ್ನ ಭಂಗಿಸೆ ಈ ಸಗಂಜಿದವರಿಗೆ ಶರ ಸನ್ಯಾಸವಿಲ್ಲ. ಬೇರೆ ಶಂಕರಗಾರಿಗಳನ್ನು ಬಾರಿಸುತ್ತ ರಣಧಾರಣಿಗೆ ತುಮಕುವ ವ್ಯಕ್ತಿ ಯಾರು ನೋಡಿದ್ರೆ ನೀನ ಅಲ್ಲ, ಬರುವಾಗ ನಿನ್ನ ಸ್ವರ ಅಬ್ಬರದಿಂದ ಇದ್ದಿತ್ತು. ರಣಕ್ಷೇತ್ರಕ್ಕೆ ಬಂದವರು ಯಾರು ನೋಡಿದಾಗ ನೀನೇ ನಿನ್ನ ಮೂಗಿನಿಂದ ಉದುರಿ ಬಿದ್ದವ್ ನಾನು. ನಿನ್ನ ಹಣೆ ಬರಕ್ಕೆ ಇಷ್ಟೇ. ನೀನ ಗೌರವ ಕೊಟ್ಟು ಗೌರವ ತಗೋ. ಇದ್ದವ್ರಿಗೆ ಕೊಡ್ತೇನೆ ನಾನು. ಅಂದ್ರೆ ನಿನಗೂ ಇಲ್ಲ ಅಂತ ಆಯ್ತು. ನನಗುಂಟು, ಇದ್ದವರಿಗೆ ಕೊಡ್ತೇನೆ ಅಂತ ಹೇಳಿ. ಏನೀಗ ತುಂಬಿದ ಸಭೆಯಲ್ಲಿ ಅಯಾಸಸ್ಥಿತಿಯಲ್ಲಿರುವಂತ ಹೆಣ್ಣು ಮಗಳ ಸೀರೆ ಸರಿಯುವುದಕ್ಕೆ ಪೂರ್ಣ ಅಲ್ಲ, ಅರ್ಧಂಬರ್ಧ. ಅದಕ್ಕೊಂದು ಯೋಗ್ಯತೆ ಬೇಕು ಬಿಡು. ಎಂತ ಕರ್ಮ ನಿನ್ನದ್ದು. ತುಂಬಿದ ಸಭೆಯಲ್ಲಿ ಗಂಡು ಮಗನಾಗಿ ಎದ್ದು ನಿಂತ ಭೀಮಸೇನ ಕುಡುಗಿದಾಗ ತಲೆ ತಿರುಗಿ ಬಿದ್ದ ಪಾಪಿ ನೀನೇ ಅಲ್ವಾ? ನಿಂಗೆ ವಿಷಯ ಗೊತ್ತಿಲ್ಲ. ನಮ್ಮ ಉದ್ದೇಶ ಏನಾಗಿತ್ತು? ಅಲ್ಲಿರುವಂತ ಭೀಮಸೇನ ಹೇಳ್ಬೇಕೆನ್ನುವುದೇ ನಮ್ಮ ಉದ್ದೇಶ ಆಗಿತ್ತು. ಹಾಗೆ ಸೀರೆ ಸೊಲ್ಯುವಂತ ಅವನು ಎದ್ದ ಸಮಯದಲ್ಲಿ ಆಮೇಲೆ ಅವನು ಎದ್ದ, ನಾ ಬಿದ್ದೆ ಅಷ್ಟೇ. ಬಿಟ್ಟೆ. ನೀವೆಲ್ಲ ಮರ ಏರಿ ಹಣ್ಣನ್ನು ಕೊಯ್ದು ತಿನ್ನುವಾಗ ನನ್ನ ದೊಡ್ಡಪ್ಪ ಭೀಮಸೇನ ಬಂದು ಬಂದಿದ್ದ ಹಣ್ಣು ಕೇಳಿದ್ರ, ಕೊಡುವುದಕ್ಕೆ ಮುಂದಾದ್ರ ಯಾಕೆ ಕೊಡ್ಲಿಲ್ಲ? ಯಾಕೆ ಕೊಡ್ಬೇಕು? ಯಾಕೆ ಕೊಡ್ಲಿಲ್ಲ? ನಿಮ್ ಕೈಕಾಲು ಗಟ್ಟಿ ಇಲ್ಲ. ಅವನಿಗೆ ಗಟ್ಟಿ ಇದ್ದ ಕಾರಣದಿಂದಲೇ ದಿಟ್ಟತನ ನಿಮ್ಮಲ್ಲಿ ಕೇಳಿದ್ದು. ಕೊಡದೆ ಇದ್ದಾಗ ಮನದ ಬುಡವನ್ನು ಹಿಡಿದು ಗಲನೆ ಅಲ್ಲಾಡಿಸಿದಾಗ ಮಾಗಿದ ಹಣ್ಣು ಬಿದ್ದಾಗ ಬಿತ್ತವರು ನೀವಲ್ಲ ಪಾಪಿಗಳೇ. ಬಿದ್ದಿದ್ದು ಹೌದು. ನಮ್ಮ ಉದ್ದೇಶ ಏನು? ಪ್ರತಿಭಟನೆ ಮಾಡಬೇಕು. ಹೇಗಾದ್ರೂ ಮಾಡಿ ಅವನು ಮೈ ಮೇಲೆ ಬೀಳ್ಬೇಕೆನ್ನುವುದೇ ನಮ್ಮ ಉದ್ದೇಶ ಆಗಿತ್ತು. ನಾವು ಮೇಲಿಂದ ಕೆಳಗೆ ಹಾರಿದ್ದವುದು, ಅವನ ಬದಿಯಲ್ಲಿ ಸರ್ಕೊಂಡ ನಾವು ಬಿದ್ದಾಯ್ತು. ಆಮೇಲೆ ಎದ್ದಿದ್ದೇವೆ. ತೊಂದ್ರೆ ಏನು? ಬಿಟ್ಟೆ. ಬದ್ಧ ವೈರಿಯಾದ್ರೂ ಮನೆಗೆ ಬಂದಾಗ ಉಪಚರಿಸ್ತಾನೆ. ಉಣ್ಣುವ ಅನ್ನಕ್ಕೆ ವಿಷ ಹಾಕುವ ಸಾಹಸಕ್ಕೆ ಮುಂದಾಗುವುದಿಲ್ಲ. ನಮ್ಮವರು ಎಂಬ ಮಮಕಾರವನ್ನು ಬಿಟ್ಟು ನನ್ನ ದೊಡ್ಡಪ್ಪನಿಗೆ ವಿಷ ಹಾಕಿದ ಪಾಪಿಗಳೇ. ಹೇಳ್ಬೇಡಪ್ಪ, ತುಂಬಾ ಬೇಸರ ಆಗ್ತಾ ಉಂಟು. ಹೇಳ್ಬೇಡ. ಭೂತದ ಬಾಯಲ್ಲಿ ಭಗವದ್ಗೀತೆಯೇ ಆ ವಿಷಯದಲ್ಲಿ ತುಂಬಾ ಬೇಸರ ಉಂಟಪ್ಪ. ಅಂದ್ರೆ ನಾವು ನಿಮ್ಗೆ ವಿಷ ಹಾಕಿದಲ್ವಾ? ವಿಷ ಹಾಕಿದ್ದ ಹೌದು, ಆದ್ರ ಪ್ರಮಾಣ ಕಡಿಮೆ ಐತಂತ ಬೇಸರ ಅಷ್ಟೇ, ಮತ್ತೇನಲ್ಲ. ಹೆಚ್ಚಾಕ್ಬಿಟ್ರೆ ಹೆಗಳೆ ಹೋಗ್ತಿತ್ತರ್ಲೆ. ಏನೋ ನಡೆಯುವ ಸಮರದಲ್ಲಿ ನಿನ್ನನ್ನು ತರಗೆ ಹೊರಗಿಸ್ತಾ ಇದ್ದಾರೆ. ಅಭಿಮನ್ಯುಗೆ ಶರಸನ್ಯಾಸ ಎಂದ ಮದಿಯ ಕೌರವಾನುಜ ನಿಂದು 100 ಶರವ ಮೆಚ್ಚ ನಂದು ನರಜಗೆ. ರಣಕ್ಷೇತ್ರಕ್ಕೆ ಬಂದಂತ ನೀನು ನಮ್ಮವರನ್ನು ಅನೇಕರನ್ನು ಗೆದ್ದಿದ್ದೀಯ. ಹಾಗೆ ಉಳಿದವರನ್ನು ಗೆಲ್ತೀನಿ ಎನ್ನುವಂತ ಸಾಹಸದಿಂದ ಮುಂದೆ ಬರ್ತಾ ಇದ್ದೀಯ.
ಛಲದಿಂದ ನಿನ್ನ ಎದುರಾಗಿ ಆಗಿ ಬಂದಿದ್ದು ಹೌದು. ದೇವರನ್ನ ಮಾಡಿ ಹೇಳ್ತೇನೆ, ನಾನು ಇವತ್ತು ನಿನ್ನಲ್ಲಿ ಹೋರಾಟ ಮಾಡುವುದಿಲ್ಲ. ಯಾಕೆ ಆಗುದಿಲ್ವಾ? ಅಲ್ಲ, ಹೆದರಿಕೊಂಡಲ್ಲ, ಮತ್ತೆ ಹೇಸ್ಕೊಳ್ತಾ ಇದ್ದೇನೆ. ಅದು ನಾನು ಹೇಳ್ಬೇಕಿತ್ತು, ನೀನ್ ಹೇಳು ಸರಿಯಾಗುದಿಲ್ಲ. ಯಾಕೆ ಹೇಳು? ಸಮರಕ್ಕೂ ಸಂಬಂಧಕ್ಕೂ ಶವಪಂಥಿ ಭೋಜನಕ್ಕೂ. ಶವಪಂಥಿ ಭೋಜನ? ಹೌದೌದು, ಶವಪಂಥಿ ಭೋಜನಕ್ಕೂ ಸರಿ ಸಮರನ್ನೇ ಆಯ್ಕೆ ಮಾಡಿಕೊಳ್ಬೇಕು. ಶವಪಂಥಿ ಕರ್ಮ, ಶವ ನಿಂದೆ ಮಾಡ್ತೀಗ. ಶವಪಂಥಿ ಸರಿ ಸಮರನ್ನ ಆಯ್ಕೆ ಮಾಡಿಕೊಳ್ಬೇಕಂತೆ. ನನ್ನ ದೃಷ್ಟಿಯಲ್ಲಿ ಯೋಚನೆ ಮಾಡೋದು ನೀ ಮೂಗು ಬೇಡ ಹೋಗ. ನನಗ್ ಸರಿಯಾದವರು ಯಾರು ಗೊತ್ತಾ? ನಿನ್ನಪ್ಪ ಇಲ್ಲ ಭೀಮಸೇನ. ಅವನನ್ನು ಕಳಿಕೊಳ್ಳು. ಭೀಮನ ಪಾರ್ಥನ ಎಂಬ ಪ್ರಶ್ನೆಗೆ ನರಸಿಂಹನ ಗೊತ್ತಾಯ್ತು ಅಂದ್ರೆ ಇದು ಗೋವಿನ ಪಾದ ಜಲವನ್ನು ದಾಟ್ಲಿಕ್ಕಾಗದೆ ಹೋದವ ಸಮುದ್ರವನ್ನು ದಾಟ್ತೇನೆ ಹೇಳ್ದಾಗಾಯ್ತು ಅಲ್ವಾ? ಮತ್ತೆ ಯಾಕೆ ಅಂತ ಸಾಹಸಕ್ಕೆ ಮುಂದಾಗ್ತೀಯ? ಮರಿಸಿಂಹ ನನ್ನನ್ನು ಕೆಣಕು ನೋಡೋಣ. ವಾಯುಪುತ್ರನ ಭಾಷೆಗಂಜುವೆನೆಂದು ತೆಗೆದೆಚ್ಚ ಜಾಗ್ರತೆ ಸಿಗಿದು ತೋರಣ ಕಟ್ತಾ ಇದ್ದೆ ಆಗ ನನ್ನ ದೊಡ್ಡಪ್ಪನ ಹರಸಿಟ್ಟೆ ಕುರಿ ನೀರು. ನನ್ನ ಹೆಸರು ಹೇಳಿ ಬದುಕು. ಏನಾದ್ರೂ ಪೊಗಳಿದ್ರೆ ಇಲ್ಲೇ ಪೊಗಳು, ಮತ್ತೆ ಆಚೆಗೆ ಹೋದ್ಮೇಲೆ ಏನಾದ್ರೂ ಹೇಳಿದ್ರೆ ನಿನ್ನ ಅಪ್ಪನ ಆಣ ಉಂಟು ಮಗನ. ಯಾಕೆ ಹುಡುಕಬೇಕು ಇತ್ತ ಸ್ವಾಮಿ. ನಾ ಯಾವ್ದೋ ಕಲ್ಪನೆ ಮಾಡ್ಕೊಂಡು ಬಂದೆ. ನನಗೊಂದು ನಿರೀಕ್ಷೆ ಇತ್ತು ನಿಮ್ಮ ಮೇಲೆ. ಹೌದೌದು, ಅಣ್ಣನಿಗೆ ಧೈರ್ಯದ ಮಾತನ್ನು ಹೇಳಿದೆ. ಅಣ್ಣ, ನಾನು ಯುದ್ಧ ಮಾಡುವಂತ ಈ ಟಿವಿಯನ್ನ ತೆರೆಯ ಮರೆಯಲ್ಲೇ ನಿಂತು ನೋಡುವಂತ ಹೇಳಿದೆ. ಎಲ್ಲುಂಟು ಈ ಟಿವಿ? ಸ್ವಾಮಿ ಕೊನೆಗೆ ಹೋಗುವಾಗ ಏನ್ ಹೇಳ್ದವ? ತಾಯಿಗೆ ಅವಮಾನ ಮಾಡಿದಂತ ನಾಯಿ ಎಂದ. ನಾ ಉತ್ತರ ಕೊಡ್ತಾ ಇದ್ದೆ. ಯಾಕೆ ಕೊಡ್ಲಿಲ್ಲ? ಇವ್ ಸಂಸ್ಕಾರ ಇಲ್ಲದೆ ಹೋದವ. ನನಗೆ ನಾಯಿ ಹೇಳ್ತಾನಂತಾದ್ರೆ ಅವ ಯಾವ ವಂಶದವ? ಅವನು ನಾಯಿ ಆಗೋದಿಲ್ವಾ? ಹೇಳಲಿಕ್ಕೆ ತುಂಬಾ ಇತ್ತು, ಅದು ಬೇಡ ಬಿಡಿ. ಏನೇ ಆಗಲಿ, ಈಗ ಮರ್ಯಾದೆ ಪ್ರಶ್ನೆ ಅಲ್ಲ ಸ್ವಾಮಿ. ಆದ್ರೂ ಒಂದು ಜೀವ ಉಳಿದಿದ್ದು ಇವತ್ತು ಹೇಗೆ ಗೊತ್ತುಂಟ? ಆ ದಿವಸ ದ್ರೌಪದಿಯ ಸೀರೆಯನ್ನು ಅರ್ಧಂಬರ್ಧ ಸುಲಿದ್ನಲ್ಲ, ಆ ಕಾರಣಕ್ಕಾಗಿ ಇವತ್ತು ಜೀವ ಅಂತೂ ಉಳಿಯಿತು, ತೊಂದರೆ ಇಲ್ಲ. ನಿಮಗೊಂದು ಗುಟ್ಟಿನ ವಿಷಯ ಹೇಳ್ತಾ ಭಾಗವತ್ರೆ, ಇಂತಹ ಸಂದರ್ಭ ಬಂದಾಗ, ಜೀವ ಉಳಿಸುವಂತ ಸಂದರ್ಭ ಬಂದಾಗ ಬೇಕಾಗ್ತದೆ. ಆದಷ್ಟು ಬೇಗ ಎಲ್ಲಾದ್ರೂ ಇಂಥದ್ದೇ ಮಾಡಿ ಪ್ರಕರಣ. ಅರ್ಧಂಬರ್ಧ ಪೂರ್ಣ ಸೀರೆ ಸುಲಿಯುದು ಬೇಡ, ಅರ್ಧಂಬರ್ಧ ಸುಲಿ. ಎಂತ ಉಪದೇಶ ಅಲ್ಲ ಹೇಳ್ದೆ, ಸುಡ್ಗಾಡಿ ಮುಖ ತೋರಿಸ್ಲಿಕ್ಕೆ ಆಗ್ತದೆ ನಿಮ್ಗೆ? ಈಗ ರಾಜಮಾರ್ಗ ಅಲ್ಲ ನಂದು ಏನಿದ್ರು ಎಲ್ಲೆಲ್ಲೂ ಒಳ ಮಾರ್ಗ ಉಂಟು, ಒಳ ಮಾರ್ಗದಲ್ಲಿ ಹೋಗುವುದು. ಮರ್ಯಾದೆ ಪ್ರಶ್ನೆ ಮಾರಿ. ಹತ್ತಿರ ಎಲ್ಲರೂ ಕುಲಾದ್ರ ಮಲ ಇದ್ರೆ ಒಂದು ಗಡಿಗೆ ಮುಖ ತೋರಿಸ್ಕೊಂಡು ಹೋಗಿ. ಅಣ್ಣ ಶಬ್ದ ಎಲ್ಲ ಬೇಡ, ನಿಧಾನ ಹೋಗ್ತೆ ನಾನು. ಹೋಗ್ರೆ ಮರ್ಯಾದೆ ಪ್ರಶ್ನೆ ಅಣ್ಣ. ಇಂದು ಷಡುರಾದರು ಇಂದು ಷಡುರಾದರು ಹಿಮ್ಮೇಟು ತಿರುದ್ರೋಣ ಅಂತರಂಗದಿ ರವಿಜಗೆ ಕಡು ಮುಳಿದು ಕನ್ನಡ ನೋಡಿದೆಯೇನಪ್ಪ ಅಭಿಮನ್ಯನ ವೀರಾವೇಶ, ಅವನ ಬಾಣದ ರುಚಿಯನ್ನು ಎಲ್ಲವರು ಕಂಡವರಿದ್ದೀರ. ಅತಿರಥರೋ ಮಹಾರಥರೋ ಷಡರಥರೋ ಎಲ್ಲರನ್ನ ಕಾರುಗಡಿಸಿದ. ಗುಣಕ್ಕೆ ಮತ್ಸರವಿಲ್ಲ. ಒಮ್ಮೆ ನಾನು ಹೊಗಳಿದ್ದು ಹೌದು, ಆದ್ರೆ ಆ ಮಾಡ್ತಿರುವಂತ ಯುದ್ಧದಲ್ಲಿ ನೀವೊಂದು ಕಾರ್ಯವನ್ನು ಮಾಡಿಕೊಳ್ಬೇಕು. ಏನು ಗೊತ್ತುಂಟ?
ಮಾಡುವಂತ ಯುದ್ಧದಲ್ಲಿ ಬೆಂಗಡಿಯಲ್ಲಿದ್ದು ಅವನ ಚಾಪವನ್ನು ಮುಕ್ಕಡಿ ಮಾಡಬೇಕು. ನೀವು ಗುರುಗಳು ಇಂಥ ಹೇಯ ಕೃತ್ಯವ ಬೇಡುವುದೇ, ನೀವು ಗುರುಗಳು ಇಂಥ ಹೇಯ ಕೃತ್ಯವ ಬೇಡುವುದು ಯಾವ ರೀತಿ ಇದೆಂದ ಕರ್ಣ. ಗುರುಗಳೇ, ನಿಮ್ಮ ಬಾಯಿಂದ ಇಂತಹ ಮಾತನ್ನು ಬರ್ತದೆ ಆಗಿ ಯೋಚನೆ ಮಾಡಿದವು ನಾನು ಅಲ್ಲಿವೆ ಅಲ್ಲ. ಸಾವಿರ ಸಾವಿರ ಮಕ್ಕಳಿಗೆ ವಿದ್ಯೆಯನ್ನು ಹೇಳಿಕೊಟ್ಟಂತಹ ಗುರುಗಳು ನೀವು. ಹೌದು. ಅಂದೇ ಆಡಿರುವಂತಹ ಮಾತು ಕುರುಕ್ಷೇತ್ರದ ಯುದ್ಧ ಎನ್ನುವುದು ಧರ್ಮದ ಯುದ್ಧ ಆಗಬೇಕೆನ್ನುವುದಾಗಿ. ಆದ್ರೆ ಈಗ ಹೇಳ್ತಾ ಇರುವುದು ಏನು? ಅವನ ಚಾಪವನ್ನ ಮುಕ್ಕಡಿ ಮಾಡು. ನೀನು ಕರದಲ್ಲಿರುವಂತಹ ಚಾಪ ಮುಕ್ಕಡೆ ಮಾಡಬೇಕೆನ್ನುವುದಾಗಿ ಹೇಳ್ತಾ ಇದ್ದೀರಾ. ಈ ರೀತಿ ಮಾಡಿದೆ ಹೋದಾದ್ರೆ ನಮಗೆ ದೋಷ ಬರುವುದಿಲ್ವಾ ಗುರುಗಳೇ? ದೋಷ ಪಾಪ ನಮಗ ನಿನಗ ಅಲ್ಲವೇ ಇಲ್ಲ. ಭೂಮಿ ಪಾಲಕ ಸಾಮ್ರಾಟ ಸುಯೋಧನ ದೋಷ ಪಾಪ ಇದ್ರೆ ಅವನ ತಲೆಗೆ ಬರ್ತೇ ಬಿಟ್ಟು ನಮ್ಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಗುರುಗಳೇ, ಸೇನೆಗೆ ನಾಯಕ ಈ ದ್ರೋಣ. ಸೇನಾ ನಾಯಕ ಹೇಳಿದಾಗ ಸೈನಿಕರು ಕೇಳಬೇಕು, ಸೈನಿಕರು ಹೇಳಿದಾಗ ನಾಯಕ ಕೇಳಲೇಬಾರದು. ಇಲ್ಲ ಸೇನಾ ನಾಯಕ ನಾನು ಹೇಳಿದಾಗ ಮಾಡತಕ್ಕದ್ದು ನೀನು. ಗುರುಗಳೇ, ಚಾಪ ಮುಕ್ಕಡೆ ಮಾಡಬೇಕೆನ್ನುವುದಾಗಿ ಹೇಳ್ತಾ ಇದ್ದೀರಾ. ಮುಕ್ಕಡೆ ಯಾಕೆ ಮಾಡಬೇಕು ಗುರುಗಳೇ? ಚಾಪವನ್ನ ಎರಡು ತುಂಡು ಮಾಡದೆ ಅಂತ ಅದನ್ನ ಕೂಡಿಸಿ ಬಾಣವನ್ನ ಪ್ರಯೋಗ ಮಾಡುವ ಬುದ್ಧಿವಂತ ಅಭಿಮನ್ಯು. ಆದ್ದರಿಂದ ಚಾಪವನ್ನ ಮುಕ್ಕಡಿ ಮಾಡು, ಮೂರು ತುಂಡಾಗಿಸು. ಗಂಡು ಮಗನಾದರೆ ಮುಖಕ್ಕೆ ಮುಖ ಕೊಟ್ಟು ಹೋರಾಡಬೇಕು. ಅದಲ್ಲದೆ ಹೇಡಿಗಳಂದದಿ ಹಿಂಬದಿಯಲ್ಲಿ ಕರೆದ ಚಾಪವನ್ನು ಮುಕ್ಕಡಿ ಮಾಡಿದೆಯಲ್ಲೋ ಹೇಳು, ಈ ವಿದ್ಯೆ ಹೇಳಿಕೊಟ್ಟ ಪಾಪಿ. ಖಡ್ಗವಿರಲು ಶೌರ್ಯವ ನೋಡು ನೀನು. ಶಿರೋಜಿ ನೋಡಿ ಶೌಕಿನಿ ನೋಗಿನಿ ಪರಿದೋಷವ ಪಡಿಸುವೇನು. ಕರೆದ ಚಾಪ ಮುಕ್ಕಡಿ ಮಾಡಿದ ಸಂದರ್ಭ ಕೂರಸೆಯನ್ನು ತೆಗೆದು ವೈರಿಗಳ ತಲೆ ಕಡಿಯುವುದಕ್ಕೆ ಮುಂದಾದಾಗ ಮಾಮನ ಪಾಂಚಜನ್ಯ ನನ್ನ ಸಹಾಯಕ್ಕೆ ಬರುತ್ತಾರೆ ಎಂದಾಗಿ ತಿಳಿದು ಹಿಂಗಳಿಂದ ನಮಸ್ಕಾರಕ್ಕೆ ಮುಂದಾದ ಇದೇ ಸಂದರ್ಭವನ್ನು ಬಳಸಿಕೊಂಡು ನನ್ನ ಎರಡು ಕರವನ್ನು ಕತ್ತರಿಸಿ ಬಿಟ್ರು. ಕಾರಣ ನಿನ್ನ ತಪ್ಪಲ್ವೋ, ನಿನಗೆ ಗತಿ ಇಲ್ಲವೋ, ಇವನಿಗೆ ಮತಿ ಇಲ್ಲ, ಇಬ್ಬರ ಜೊತೆ ಸರಿಯಾಯಿತು. ಕುರುಕ್ಷೇತ್ರ ಯುದ್ಧವನ್ನು ಗೆಲ್ಲಬೇಕೆಂಬ ಅಮಿತವಾದ ವಿಶ್ವಾಸದಿಂದ ಬಂದೆ, ಕರವನ್ನು ಕಳೆದುಕೊಂಡೆ. ಹಾಗಾದ್ರೆ ಮುಂದೆ ಯುದ್ಧ ಹೇಗೆ ಮಾಡ್ಲಿ? ಅಭಿಮನ್ಯು ಕಾಳಗ ಮುಗಿಯುತ್ತೆ, ಅಭಿಮನ್ಯು ಕಾಳಗ ಮುಗಿಯುತ್ತೆ. ಇಲ್ಲ, ಅಭಿಮನ್ಯು ಕಾಳಗ ಇಲ್ಲಿಂದಲೇ ಆರಂಭ, ಅಭಿಮನ್ಯು ಕಾಳಗ ಇಲ್ಲಿಂದಲೇ ಆರಂಭ, ಅಭಿಮನ್ಯು ಕಾಳಗ ಇಲ್ಲಿಂದಲೇ ಆರಂಭ. ಹರಿಯುವ ಬೆಂಕಿ, ಉರಿಯುವ ಬೆಂಕಿ ಅಭಿಮನ್ಯು, ಹರಿಯುವ ನೀರು ಅಭಿಮನ್ಯು, ಗುಡುಗುವ ಗುಡುಗು ಅಭಿಮನ್ಯು. ಪಾರ್ಥನ ಮಗನಾಗಿ, ಕೃಷ್ಣ ಪಾಲಿತ ಪುತ್ರನಾಗಿ ಹೋರಾಡ್ತೇನೆ. ಏನ್ ಮಾಡ್ಲಿ, ಏನ್ ಮಾಡ್ಲಿ? ರಥದ ಚಕ್ರವನ್ನು ಬೊಬ್ಬಿರಿದು ರಥ ತುರಂಗವನ್ನು ನುಗ್ಗರಿದ ನಿಮಿಷದಲ್ಲಿ ಷಡುರಥರೊಂದಾಗಿ ಕೊಂಡಪ್ಪ ಹಸುಳೆಯ ಹೊಡೆದರು ಹೇಸಿಗೆ ಗೊಳದೆ ಸುಡು ಸುಡು ಕೌರವಾದಿಗಳು ಯಾವ ವೀರರು ಅಡಿಗಡಿಗಾಡಲು ಸುರರು. ಸಾಮ್ರಾಟ ಸುಯ
ನೋಡಿದ್ರೆ ಏನಪ್ಪ, ಆ, ಈ ದಿವಸ ನಮ್ಮ ಪಾಲಿಗೆ ಜಯವಾದದ್ದು ಸತ್ಯ. ಹೌದು. ಜಯ ಆಯ್ತು ಅನ್ನುವಂತಹ ಕಾರಣಕ್ಕಾಗಿ ಆ ಹಿರಿ ಹಿಗ್ಗಬೇಕಾದಂತ ಅನಿವಾರ್ಯತೆ ಇಲ್ಲವೇ ಇಲ್ಲ. ಏನು ನಮ್ಮ ಪಾಲಿಗೆ ಮೇಲ್ನೋಟಕ್ಕೆ ಜಯ ಅಂತ ಹೇಳುವುದು ಆ, ಲಭಿಸಿದೆ ಈ ದಿವಸ. ಸತ್ಯ. ಹಲವು ಗಜಗಳು ಒಂದಾಗಿ ಒಂದು ಸಿಂಹದ ಮರಿಯನ್ನ ಕೊಂದಂತಾಯಿತು ನೋಡಿ. ಹೌದು. ಅಂದು ಭಾರತ ರತ್ನವಾಗಿ ಬಿರುದನ್ನೇ ಪಡೆದವನು ಭೀಷ್ಮರಿಂದ. ಆದ್ರೆ ಈ ದಿವಸ ಆ. ಆ ರತ್ನ ಅಂತ ಹೇಳುವುದು ಸ್ವರ್ಗಸ್ಥವಾಯಿತು ನೋಡಿ ಆ ಕಡೆಯಲ್ಲಿ. ಹೌದು. ಹಾಗಿದ್ದ ಮೇಲೆ ಆ, ನೋಡೋಣ ಆ, ಮುಂದಿನ ಯುದ್ಧ ಹೇಗಾಗುತ್ತಿರುವುದಾಗಿ ತಿಳಿಯಬೇಕು ತಾನೆ. ಆ. ಈಗ ನಾವು ಎಲ್ಲರೊಂದಾಗಿ ಬಿಡದಿಯನ್ನು ಸೇರೋಣವಂತೆ. ಹೀಗೆ ಬನ್ನಿ, ಹೀಗೆ ಬನ್ನಿ.